ಕಾರಣೀಭೂತರಾದಂತಹ ಹಾಗೂ ನಮ್ಮ ಪ್ರೀತಿಯ ಗುರುಗಳಾದಂತಹ ಹಾಗೂ ಬೇರು ಚಿಗುರು ವೇದಿಕೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಹಾಗೂ ನಮ್ಮ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದಿನ ನನ್ನ ಉಪನ್ಯಾಸದ ವಿಷಯ ನೋಡೋದಾದ್ರೆ ಪ್ರಗತಿಶೀಲ ಸಾಹಿತ್ಯ ಎನ್ನುವಂಥದ್ದು. ಸ್ನೇಹಿತರೆ, ನಾವು ಈಗ ಸಾಹಿತ್ಯವನ್ನು ಅಧ್ಯಯನದ ದೃಷ್ಟಿಯಿಂದ ಸಾಹಿತ್ಯ ಘಟ್ಟಗಳನ್ನು ಮಾಡಿಕೊಂಡಿದ್ದೇವೆ. ಅಂತ ಪ್ರಮುಖ ಘಟ್ಟಗಳನ್ನು ನಾವು ನೋಡೋದಾದ್ರೆ ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ ಎನ್ನುವಂತ 4 ಘಟ್ಟಗಳನ್ನು ನಾವು ನಮಗೆ ಅಧ್ಯಯನದ ಹಿತದೃಷ್ಟಿಯಿಂದ ಮಾಡಿಕೊಂಡಿರುವಂತ. ಇಲ್ಲಿ ಪ್ರಗತಿಶೀಲ ಸಾಹಿತ್ಯ ಎನ್ನುವಂಥದ್ದು ನಾವು ನೋಡೋದಾದ್ರೆ ನವೋದಯ ಸಾಹಿತ್ಯದ ಧೋರಣೆಗಳನ್ನು, ಅದರ ಆಶಯಗಳನ್ನು ಧಿಕ್ಕರಿಸಿ ರಚನೆ ಆಗಿರುವಂಥದ್ದು. ಈ ಒಂದು ಸಾಹಿತ್ಯ ಪಂಥವನ್ನು ನಾವು 1940ರಿಂದ 50ರ ತನಕ ಈ ಒಂದು ಸಾಹಿತ್ಯ ಘಟ್ಟವನ್ನು ನಾವು ಗುರುತಿಸುವಂಥದ್ದು. ಈ ಒಂದು ಸಾಹಿತ್ಯ ಪಂಥದಲ್ಲಿ ಕವಿಗಳು ಯಥೇಚ್ಛವಾಗಿ ಕತೆ, ಕಾದಂಬರಿಗಳಾಗಿರ್ಬೋದು, ಕತೆಗಳಾಗಿರ್ಬೋದು ಬರೆದಿರುವಂತಹದ್ದು ನಾವು ಕಾಣಬಹುದು. ಹಾಗೆ ಈ ಪಂಥದ ಕವಿಗಳ ಒಂದು ಸಾಹಿತ್ಯ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂತಹ ವಸ್ತು ವಿಷಯಗಳನ್ನು ನಾವು ಗಮನಿಸುವುದಾದ್ರೆ ಇವರು ಪ್ರಮುಖವಾಗಿ ತಮ್ಮ ಕತೆ, ಕಾದಂಬರಿ ಮತ್ತು ನಾಟಕಗಳ ವಸ್ತು ವಿಷಯಗಳಾಗಿ ಕಾರ್ಖಾನೆಗಳಲ್ಲಿ ದುಡಿಯುವಂತಹ ಕಾರ್ಮಿಕರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ರೈತರ ಸಮಸ್ಯೆಗಳಾಗಿರ್ಬೋದು, ಅದೇ ರೀತಿಯಾಗಿ ಸಂಗೀತ ಮತ್ತು ಕಲಾವಿದರ ಜೀವನವನ್ನು ಕುರಿತಾಗಿರ್ಬೋದು, ವೇಶ್ಯೆಯರ ಜೀವನವನ್ನು ಕುರಿತಾಗಿರ್ಬೋದು, ಅದೇ ರೀತಿಯಾಗಿ ಮಠ ಮಾನ್ಯಗಳಲ್ಲಿ ನಡೆಯುವಂತಹ ಮೌಢ್ಯತೆ, ಕಂದಾಚಾರಗಳು, ದಬ್ಬಾಳಿಕೆ, ದೌರ್ಜನ್ಯಗಳನ್ನು ಕುರಿತು ಇವರು ಸಾಹಿತ್ಯವನ್ನು, ಕಾದಂಬರಿ ಕಥೆಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ನೀವು ಈಗಾಗಲೇ ಪ್ರಗತಿಶೀಲ ಸಾಹಿತ್ಯದ ಲಕ್ಷಣಗಳಾಗಿರ್ಬೋದು, ಪ್ರಗತಿಶೀಲ ಸಾಹಿತ್ಯದ ಧೋರಣೆಗಳಾಗಿರ್ಬೋದು, ಪ್ರಗತಿಶೀಲ ಸಾಹಿತ್ಯದ ಪ್ರಭಾವ, ಪ್ರೇರಣೆ, ಈ ಎಲ್ಲ ಅಂಶಗಳನ್ನು ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಂತ ನಾನಾದರೂ ಭಾವಿಸುತ್ತಾ ಈಗ ನಾನು ನೇರವಾಗಿ ನನ್ನ ವಿಷಯಕ್ಕೆ ಬಂದ್ಬಿಡ್ತೇನೆ. ಸ್ನೇಹಿತರೆ, ನಾನು ಗಮನಿಸಿದಂತೆ ಈ ಹಿಂದೆ ನಾನು ಗಮನಿಸಿದಂತೆ ಸುಮಾರು ನಾನು ಇದುವರೆಗೂ ಒಂದು 10ರಿಂದ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸುವಂತ ಸಂದರ್ಭದಲ್ಲಿ, ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿ ನಮ್ಮ ನೆಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಅದೇ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಮಾರು 4ರಿಂದ 5 ಪ್ರಶ್ನೆಗಳನ್ನು ಬಂದಿರತಕ್ಕಂಥದ್ದು ನಾವು ಗಮನಿಸಬಹುದು. ಆ ಹಿನ್ನೆಲೆಯಲ್ಲಿ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ನೋಡೋದಾದ್ರೆ ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿ ಸುಮಾರು ಜನ ಕವಿಗಳು ಬರ್ತಾರೆ. ಆ ಕವಿಗಳಲ್ಲಿ ಪ್ರಮುಖವಾಗಿ ಸುಮಾರು ಒಂದು 4-5 ಜನಗಳು ತುಂಬಾ ಇಂಪಾರ್ಟೆಂಟ್, ತುಂಬಾ ಬಹುಮುಖ್ಯ ಕವಿಗಳಾಗಿ ನಮಗೆ ಕಾಣಿಸ್ಕೊಳ್ತಾರೆ. ಇವರನ್ನ ಬಿಟ್ಟು ಯಾವುದೇ ರೀತಿಯಾದ ಪ್ರಶ್ನೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ವ ಎನ್ನುವಂಥದ್ದು ನಮಗೆ ಗಮನದಲ್ಲಿರ್ಬೇಕು. ಆ ಹಿನ್ನೆಲೆಯಲ್ಲಿ ಪ್ರಗತಿಶೀಲ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳ ಪಟ್ಟಿಯನ್ನು ನಾವು ನೋಡೋದಾದ್ರೆ ಅನಾಕ್ರು ಆಗಿರ್ಬೋದು, ನಿರಂಜನ, ಬಸವರಾಜ ಕಟ್ಟಿಮನಿ, ತರಾಸು, ಚದುರಂಗ, ಕೋ ಚನ್ನಬಸಪ್ಪ, ಶ್ರೀರಂಗ, ಎಸ್ ಅನಂತನಾರಾಯಣ, ನಾಡಿಗೆರೆ ಕೃಷ್ಣರಾಯರು, ಅರ್ಚಕ ವೆಂಕಟೇಶ, ಮಾನ ಚೌಡಪ್ಪ, ಡಿ.ಕೆ. ಭಾರದ್ವಾಜ, ಕುಮಾರ ವೆಂಕಣ್ಣ, ಇನ್ನೂ ಮುಂತಾದ ಕವಿಗಳು ಬರ್ತಕ್ಕಂಥದ್ದು ನಾವು ಕಾಣ್ಬೋದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡಿ ಸುಮಾರು 5 ಜನ ಕವಿಗಳನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಕ್ವಶನ್ ನಾನ್ ನೋಡಿದ ಸಂದರ್ಭದಲ್ಲಿ ಯಾರ ಬಗ್ಗೆನೂ ಕೂಡ ಪ್ರಶ್ನೆ ಆಗಿಲ್ಲ ಕೂಡ ಅಂತ ಅನ್ನುವಂಥದ್ದು. ಈಗ ಮೊದಲನೇದಾಗಿ ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿ ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಪಂಥದ ಪ್ರಗತಿಶೀಲ ಸಾಹಿತ್ಯದ ನೇತಾರರಾಗಿ ನಮಗೆ ಕಾಣಿಸ್ಕೊಳ್ತಕ್ಕಂಥ ಪ್ರಮುಖ ಕವಿಗಳನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ಅನಾಕ್ರು ಅವರ ಬಗ್ಗೆ ನೋಡೋದಾದ್ರೆ ಅನಾಕ್ರು ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡಿನವರು. ಇವರು ಹುಟ್ಟಿದ್ದು ಕೋಲಾರದಲ್ಲಿ. ತಂದೆ ನರಸಿಂಗರಾಯರು, ತಾಯಿ ಅನ್ನಪೂರ್ಣಮ್ಮ. ಇವರು ಶಾಲಾ ಒಂದು ಜೀವನದ ಸಂದರ್ಭದಲ್ಲಿಯೇ ಗಳಗನಾಥ ಆಗಿರ್ಬೋದು, MS ಪುಟ್ಟಣ್ಣ ಆಗಿರ್ಬೋದು, ಬಿ ವೆಂಕಟಾಚಾರ್ಯ ಇವರ ಕಾದಂಬರಿಗಳಿಗೆ ಆಕರ್ಷಿತರಾಗಿ ತಮ್ಮ ರಚನೆಯ ಮಾಧ್ಯಮವನ್ನ, ಕಾದಂಬರಿಯನ್ನು ತಮ್ಮ ರಚನೆಯ ಮಾಧ್ಯಮವನ್ನಾಗಿ ಮಾಡಿಕೊಳ್ಳುವಂಥದ್ದು.
ಅದೇ ರೀತಿಯಾಗಿ ಇವರ ತಮ್ಮ 16ನೇ ವಯಸ್ಸಿನಲ್ಲಿ ಇವರು ಮದುವೆಯೋ ಮನೆ ಆಳು ಅಂತಕ್ಕಂಥ ನಾಟಕವನ್ನು ಬರೀತಾರೆ. ಇವರ ಮೊದಲ ಕೃತಿ ಕೂಡ ಇದಾಗಿರ್ತದೆ. ಸುಮಾರು ಸರಿ ಇದು ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ ಅಲ್ಲಿ ತರಸರವರ ಮೊದಲ ಕೃತಿ ಯಾವ್ದಂತ ಕೇಳಿರೋ ಉದಾಹರಣೆ ಕೂಡ ಇದೆ. ಹಾಗೆ ಇವರು ಸಣ್ಣ ಕಥೆಗಳಿಗಾಗಿ ಕಥಾಂಜಲಿ ಅನ್ನುವಂತಹ ಮಾಸಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗೆ 1936-37ರಲ್ಲಿ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೆ ಅನಕೃ ಅವರು ಮಣಿಪಾಲದಲ್ಲಿ ನಡೆದ 1960ರಲ್ಲಿ ಮಣಿಪಾಲದಲ್ಲಿ ನಡೀತಕ್ಕಂಥ 42ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಸ್ನೇಹಿತರೆ, ಇಂಥ ಪ್ರಶ್ನೆಗಳು ನೋಡಿ, ಮೊನ್ನೆ ಒಂದು KPSC ಎಕ್ಸಾಮ್ ಅಲ್ಲಿ ಕೇಳಿದ್ರು, ಶಿವಮೊಗ್ಗದಲ್ಲಿ ನಡೀತಕ್ಕಂಥ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರು. ಅಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ರು ಗೊತ್ತಾ? ಬೇಂದ್ರೆ, ಕಾರಂತ, ಮಾಸ್ತಿ, ಕುವೆಂಪು ಅಂತ ಕೊಟ್ಟಿದ್ರು. ಅದು ಶಿವಮೊಗ್ಗದಲ್ಲಿ ನಡೆದಿರೋದ್ರಿಂದ ಎಲ್ಲರೂ ಕೂಡ ಶಿವಮೊಗ್ಗ ಅಂತ ಹಾಕಿದ್ರು. ಅದು ಶಿವಮೊಗ್ಗ ಆಗಿರ್ಲಿಲ್ಲ. ಅಲ್ಲಿ ನಡೀತಕ್ಕಂಥ ಶಿವಮೊಗ್ಗದಲ್ಲಿ ನಡೀತಕ್ಕಂಥ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಬೇಂದ್ರೆಯವರಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರುಗಳ ಹೆಸರುಗಳನ್ನು ನಾವು ಪಟ್ಟಿ ಮಾಡ್ಕೊಂಡ್ರೆ ಒಳ್ಳೇದಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಅದೇ ರೀತಿಯಾಗಿ ಅನಕೃ ಅವರ ಮೊದಲ ಕಾದಂಬರಿಯನ್ನು ನೋಡೋದಾದ್ರೆ ಜೀವನ ಯಾತ್ರೆ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಇದು 2024 ನೆಟ್ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅನಕೃ ಅವರ ಮೊದಲ ಕಾದಂಬರಿ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅದೇ ರೀತಿ ಇವರ ಕಥಾ ಸಂಕಲನಗಳನ್ನು ನೋಡೋದಾದ್ರೆ ಮಿಂಚು ಅಂತಕ್ಕಂಥ ಒಂದು ಕಥಾ ಸಂಕಲನ, ಮತ್ತೆ ಅದೃಷ್ಟ ನಕ್ಷತ್ರ ಅನ್ನುವಂಥದ್ದು, ಇವೆರಡು ಕಥಾ ಸಂಕಲನಗಳನ್ನು ಅನಕೃ ಅವರು ಬರೆದಿರುವಂತದ್ದು. ಹಾಗೆ ಅನಕೃ ಅವರ ಪ್ರಮುಖ ಕಾದಂಬರಿಗಳನ್ನು ನೋಡೋದಾದ್ರೆ ಇವರು ಸುಮಾರು 112 ಕಾದಂಬರಿಗಳನ್ನು ಬರೆದಿದ್ದಾರೆ. ಇವೆಲ್ಲವೂ ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವುಗಳಲ್ಲಿ ಪ್ರಮುಖವಾದಂತಹ ಕಾದಂಬರಿಗಳನ್ನಷ್ಟೇ ನಾವು ಗಮನಿಸಬೇಕಾಗ್ತದೆ. ಅವುಗಳಲ್ಲಿ ಸಂಧ್ಯಾರಾಗ ಆಗಿರ್ಬೋದು, ಉದಯರಾಗ, ನಟ ಸಾರ್ವಭೌಮ, ನಗ್ನ ಸತ್ಯ, ಗೃಹಲಕ್ಷ್ಮಿ, ಶನಿ ಸಂತಾನ, ಅರಳು ಮರಳು, ಸಂಜೆಗತ್ತಲು, ಗಾಜಿನ ಮನೆ, ಕಬ್ಬಿಣದ ಕಾಗೆ, ಇನ್ನು 100ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿರ್ತಕ್ಕಂಥದ್ದು ನಾವು ಕಾಣಬಹುದು. ಹಾಗೆ ಇವರು ಕಲಾವಿದರ ಒಂದು ಜೀವನವನ್ನು ಚಿತ್ರಿಸುವಂತಹ ಪ್ರಮುಖ ಕಾದಂಬರಿಗಳನ್ನು ಬರೆದಿರುವಂತದ್ದು ನಾವು ಕಾಣಬಹುದು. ಅಂತ ಪ್ರಮುಖ ಇದು ಪ್ರಶ್ನೆ ಕೂಡ ಆಗಿದೆ. ಕಲಾವಿದರ ಮತ್ತು ಕಲಾವಿದರ ಜೀವನ ವೃತ್ತಾಂತವನ್ನು ತಿಳಿಸ್ತಕ್ಕಂಥ ಕಾದಂಬರಿಗಳನ್ನು ಎ ಸರಿ ಬಿ ಸರಿ ಈ ತರ ಜೋಡಿಸ್ಲಿಕ್ಕೆ ಕೇಳಿರ್ತಕ್ಕಂಥದ್ದು ನಾವು ಕಾಣಬಹುದು. ಅಂತ ಕಾದಂಬರಿಗಳ ಯಾವ ಅಂತ ನೋಡೋದಾದ್ರೆ, ಕಲಾವಿದರನ್ನು ಕುರಿತು ಬರೆದಿರ್ತಕ್ಕಂಥ ಕಾದಂಬರಿಗಳು ಯಾವ ಅಂತ ನೋಡೋದಾದ್ರೆ ಉದಯರಾಗ, ಸಂಧ್ಯಾರಾಗ, ಸಾಹಿತ್ಯ ರತ್ನ, ಕನ್ನಡಮ್ಮನ ಗುಡಿಯಲ್ಲಿ, ದೀಪಾರಾಧನೆ, ನಟ ಸಾರ್ವಭೌಮ, ಚಿತ್ರ ವಿಚಿತ್ರ, ಬಣ್ಣದ ಬದುಕು, ಈ ಕಾದಂಬರಿಗಳಲ್ಲಿ ಕಲಾವಿದರ ಒಂದು ಜೀವನ ವೃತ್ತಾಂತವನ್ನು ಚಿತ್ರಿಸ್ತಾ ಹೋಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಇವರು ಮತ್ತೊಂದು ಸರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ನಾನು ಗಮನಿಸಿದ ಹಾಗೆ, ವೇಶ್ಯೆಯರನ್ನು ಕುರಿತು ರಚನೆ ಆಗಿರ್ತಕ್ಕಂಥ ಅನಕೃ ಅವರ ಕಾದಂಬರಿಗಳು ಯಾವುವು ಅಂತ ಒಂದ್ಸರಿ ಕೇಳಿದ್ರು. ಆ ಒಂದು ಪ್ರಮುಖವಾದಂತಹ ಕಾದಂಬರಿಗಳನ್ನು ನೋಡೋದಾದ್ರೆ ಜೀವನ ಯಾತ್ರೆ, ನಗ್ನ ಸತ್ಯ, ಶನಿ ಸಂತಾನ, ಸಂಜೆಗತ್ತಲು, ಅಪರಂಜಿ, ಕಬ್ಬಿಣದ ಕಾಗೆ, ಈ ಎಲ್ಲ ಕಾದಂಬರಿಗಳು ಒಂದ್ಸರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಸರಿ ಈ ತರ ಜೋಡಿಸ್ಲಿಕ್ಕೆ ಕೇಳಿರ್ತಕ್ಕಂಥದ್ದು ನಾನು ನೋಡಬಹುದು. ಅದೇ ರೀತಿ ಇವರು ಪ್ರಮುಖ ನಾಟಕಗಳು ಕೂಡ ಬರೀತಾರೆ. ಅಂತ ನಾಟಕಗಳ ಒಂದು ಪಟ್ಟಿಯನ್ನು ನೋಡೋದಾದ್ರೆ ಮದುವೆಯ ಮನೆ ಆಳು. ಸ್ವಲ್ಪ ನಿಧಾನ ಹೇಳಿ ಸರ್. ಓಕೆ ಮದುವೆಯೋ ಮನೆ ಹಾಡು ಅಂತಕ್ಕಂಥದ್ದು, ಆಹುತಿ ಅಂತಕ್ಕಂಥದ್ದು, ಗೋಮುಖ ವ್ಯಾಘ್ರ ಅನ್ನುವಂಥದ್ದು, ಹಿರಣ್ಯ ಕಶಿಪು ಅನ್ನುವಂಥದ್ದು, ಧರ್ಮ ಸಂಕಟ, ಜ್ವಾಲಾಮುಖಿ, ಇನ್ನು ಮುಂತಾದ ನಾಟಕಗಳನ್ನ ಪ್ರಮುಖವಾದಂತ ಕೇಳಿರ್ತಕ್ಕಂಥ ನಾಟಕಗಳಷ್ಟೇ ನಾವು ಪಟ್ಟಿಯನ್ನು ಹೇಳ್ತಾ ಇದ್ದೀನಿ. ಪ್ರಮುಖ ನಾಟಕಗಳಷ್ಟೇ ಇವು. ಇನ್ನು ಇತ್ಯಾದಿ ನಾಟಕಗಳನ್ನು ಇವರು ಬರೆದಿದ್ದಾರೆ. ಅದೇ ರೀತಿಯಾಗಿ ಇವರು ಕೆಲವು ಜೀವನ ಚರಿತ್ರೆಗಳನ್ನು ಬರೆದಿರ್ತಕ್ಕಂಥದ್ದು ನೋಡೋದಾದ್ರೆ ಅಲ್ಲಮ್ಮ ಪ್ರಭು, ಕನ್ನಡ ಕುಲರಸಿಕರು, ಸ್ವಾಮಿ ವಿವೇಕಾನಂದ, ಕರ್ನಾಟಕ ಕಲಾವಿದರು, ದೀನಬಂಧು, ಕಬೀರ ಮುಂತಾದ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಕೂಡ ಇವರು ಬರೆದಿದ್ದಾರೆ. ಅದೇ ರೀತಿಯಾಗಿ ಇವರ ಆತ್ಮಕಥೆಯನ್ನು ನಾವು ನೋಡೋದಾದ್ರೆ ನನ್ನನ್ನು ನಾನೇ ಕಂಡೆ ಮತ್ತು ಬರಹಗಾರನ ಬದುಕು. ನೋಡಿ, ನನ್ನನ್ನು ನಾನೇ ಕಂಡೆ, ಬರಹಗಾರನ ಬದುಕು. ಮತ್ತೆ ಇನ್ನು ದೇಜೇಗೌಡರನ್ನು ಬರೀತಾರೆ, ಹೋರಾಟದ ಬದುಕು ಅಂತ ಅವ್ರು ಬರೀತಾರೆ.
ಈ ರೀತಿ ಇಂಥ ಸಿಮಿಲರಿಟಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಹೆಚ್ಚೆಚ್ಚಾಗಿ ನಮ್ಮನ್ನ ದಾರಿ ತಪ್ಪಿಸಕ್ಕೆ ಕೇಳ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಾಗಿರ್ತದೆ. ಇವುಗಳನ್ನ ಪಟ್ಟಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಒಳ್ಳೇದಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಅದೇ ಇವರ ವಿಮರ್ಶಾ ಕೃತಿಗಳನ್ನು ನೋಡೋದಾದ್ರೆ, ಭಾರತೀಯ ಚಿತ್ರಕಲೆಯಲ್ಲಿ ರಾಜ ರವಿವರ್ಮನ ಸ್ಥಾನ, ಸಾಹಿತ್ಯ ಮತ್ತು ಜೀವನ, ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ. ನೋಡಿ, ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ ಅಂತಕ್ಕಂಥದ್ದು ಸುಮಾರು ಸರಿ ನೆಟ್ಟು ಮತ್ತು ಕೆಸೆಟ್ ಆಗಿರ್ಬೋದು, ಬೇರೆ KPSC ಎಕ್ಸಾಮ್ ಅಲ್ಲೂ ಕೂಡ ಇದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಸಾಹಿತ್ಯ ಮತ್ತು ಯುಗಧರ್ಮ ಮತ್ತು ಸಾಹಿತ್ಯ ಸಮಾರಾಧನೆ. ನೋಡಿ, ಸಾಹಿತ್ಯ ಮತ್ತು ಯುಗಧರ್ಮ ಅಂತ ಇದೆ ಇಲ್ಲಿ. ಇನ್ನೊಂದು ಬರೀತಾರೆ ಕೀರ್ತನಾಥ ಕುರ್ತಕೋಟಿ ಅವರು, ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ GSS ಒಂದು ಬರೀತಾರೆ, ಸಾಹಿತ್ಯ ಸಮೀಕ್ಷೆ ಅಂತ ಹೇಳಿ ಬರೀತಾರೆ. ಇಂಥ ಸಿಮಿಲಾರಿಟಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಮ್ಮನ್ನ ದಾರಿ ತಪ್ಪಿಸಕ್ಕೆ ಸುಮಾರು ಸರಿ ಕೇಳಿರ್ತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಅನಾಕುರ್ ಅವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥವನ್ನು ನಾವು ನೋಡೋದಾದ್ರೆ, ಇದು ಕೂಡ ಸುಮಾರು ಇದು ಕೂಡ ಹಿಂದೆ ಕಳೆದ ಬಾರಿ ಕೇಳಿರ್ತಕ್ಕಂಥ ರಸಚೇತನ ಅಂತಕ್ಕಂಥ ಇವರ ಅಭಿನಂದನಾ ಗ್ರಂಥ ರಸಚೇತನ ಅನ್ನುವಂಥದ್ದು. ಹಾಗೆ ಅನಾಕುರ್ ಅವರ ಸಂಪಾದಿಸುತ್ತಿದ್ದ ಪತ್ರಿಕೆಗಳು ನೋಡೋದಾದ್ರೆ, ಕನ್ನಡ ನುಡಿ, ಕಥಾಂಜಲಿ, ವಿಶ್ವವಾಣಿ. ನೋಡಿ, ಪತ್ರಿಕೆಗಳ ಪಟ್ಟಿ ಒಂದ್ ಕಡೆ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೇದಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಒಂದ್ಸರಿ ಕೇಳಿದ್ರು, ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾದಂತಹ ಪತ್ರಿಕೆ ಯಾವ್ದು ಅಂತ ಕೇಳಿದ್ರು. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಾಧನೆ ಅಂತಕ್ಕಂಥ ಪತ್ರಿಕೆ ಪ್ರಕಟವಾಗುತ್ತೆ. ಅದೇ ರೀತಿ ಧಾರವಾಡದಿಂದ ವಾಗ್ಭೂಷಣ ಅಂತ ಪತ್ರಿಕೆ ಪ್ರಕಟ ಆಗುತ್ತೆ. ಅದೇ ನಮ್ಮ ಚಂದ್ರಶೇಖರ್ ಪಾಟೀಲ್ ರವರು ಸಂಕ್ರಮಣ ಅಂತಕ್ಕಂಥ ಪತ್ರಿಕೆಯನ್ನು ಸಂಪಾದನೆ ಮಾಡ್ತಾರೆ. ಅದೇ ರೀತಿ ಅನಂತ ಮೂರ್ತಿ ಅವರು ರುಜುವಾತು ಅಂತಕ್ಕಂಥ ಪತ್ರಿಕೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿಯಾಗಿ ಗೋಪಾಲಕೃಷ್ಣ ಅಡಿಗರ್ ಅವರು ಸಾಕ್ಷಿ ಅಂತಕ್ಕಂಥ ಪತ್ರಿಕೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿ ಮುಂದುವರೆದು ಅನಾಕುರ್ ಅವರನ್ನು ಕಾದಂಬರಿ ಸಾರ್ವಭೌಮ, ಹಾಗೆ ಕನ್ನಡ ಕಾದಂಬರಿ ಸಾಮ್ರಾಟ ಅಂತಕ್ಕಂಥ ಬಿರುದು ಕೂಡ ಇವರಿಗೆ ಇರ್ತಕ್ಕಂಥದ್ದು. ಅನಾಕುರ್ ಅವರನ್ನು ಕನ್ನಡದ ಕಾದಂಬರಿ ಸಾರ್ವಭೌಮ, ಕನ್ನಡ ಕಾದಂಬರಿ ಸಾಮ್ರಾಟ ಅನ್ನುವಂಥದ್ದು. ಹಾಗೆ ನೋಡಿ, ಕಾದಂಬರಿ ಪಿತಾಮಹ ಅಂತ ಹೇಳ್ಬಿಟ್ಟು ಗಳಗನಾಥನ್ ಕರೀತಾರೆ. ಇದು ಕೂಡ KPSC ಮತ್ತು ಗ್ರೂಪ್ C ಅಲ್ಲಿ ಮತ್ತು ನೆಟ್ಟಲ್ಲಿ ಕೇಳಿದರೆ ಕಾದಂಬರಿ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂತ ಹೇಳ್ಬಿಟ್ಟು, ಕಾದಂಬರಿ ಪಿತಾಮಹ ಅಂತ ಹೇಳ್ಬಿಟ್ಟು ಗಳಗನಾಥರನ್ನು ಕರಿತಕ್ಕಂಥದ್ದು ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ವಂದಿಸಿ ಬರೀರಿ 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಒಂದ್ ಕಡೆ ಕವಿಗಳ ಒಂದು ಪಟ್ಟಿಯನ್ನು ಕೊಟ್ಬಿಟ್ಟು, ಒಂದ್ ಕಡೆ ಮತ್ತೆ ಕವಿಗಳ ಕೃತಿಗಳನ್ನು, ಕಾದಂಬರಿಗಳನ್ನು ಕೇಳ್ಬಿಟ್ಟು ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣಬಹುದು. ಅವು ಯಾವಪ್ಪ ಅಂತ ನೋಡೋದಾದ್ರೆ, ತರಾಸು ಅವರು ಚಂದವಳಿ ತೋಟ, ಅನಾಕುರ್ ಅವರ ಗಾಜಿನ ಮನೆ, ನಿರಂಜನ ಅವರ ದೂರದ ನಕ್ಷತ್ರ, ಬಸವರಾಜ್ ಕಟ್ಟಿಮನಿಯವರ ಜರತಾರಿ ಜಗದ್ಗುರು. ಈ ಒಂದು ಕಾದಂಬರಿಗಳನ್ನು ನಾನು ಸರಿಯಾದ ರೀತಿಯಲ್ಲಿ ಇಲ್ಲಿ ಅನುಕ್ರಮವಾಗಿ ಕರೆಕ್ಟಾಗಿ ಜೋಡಿಸಿ ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಒಂದು ಪಟ್ಟಿ ಈ ತರ ಜೋಡಿಸ್ಲಿಕ್ಕೆ ಕೇಳಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಅದೇ ರೀತಿ ಮತ್ತೊಂದು ಪ್ರಶ್ನೆ ಆಗಿತ್ತು ಇಲ್ಲಿ. ಒಂದ್ ಕಡೆ ಖಾನಾವಳಿಯ ನೀಲ ಕೃತಿ ಹೆಸರು ಹೇಳ್ಬಿಟ್ಟು, ಮತ್ತೊಂದು ಕಡೆ ಬಲಗಡೆಯಲ್ಲಿ ಕವಿಗಳ ಒಂದು ಹೆಸರನ್ನು ಕೊಟ್ಟು ಕೇಳಿರ್ತಕ್ಕಂಥದ್ದು ನಾವು ಕಾಣಬಹುದು. ಅಂತ ಪ್ರಶ್ನೆ ಯಾವ್ದಪ್ಪ ನೋಡೋದಾದ್ರೆ, ಖಾನಾವಳಿಯ ನೀಲ, ವೈಶಾಖ, ಗಾರ್ಕಿಯ ಕಥೆ. ನೋಡಿ, ಖಾನಾವಳಿಯ ನೀಲ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬಸವರಾಜ್ ಕಟ್ಟಿಮನಿಯನ್ನು ಬರೀತಾರೆ. ವೈಶಾಖ ಅಂತಕ್ಕಂಥ ಕಾದಂಬರಿಯನ್ನು ಚದುರಂಗರು ಬರೀತಾರೆ. ಅದೇ ಗಾರ್ಕಿಯ ಕಥೆ ಅಂತಕ್ಕಂಥ ಕಥೆಯನ್ನು ಇವರು ಅನಾಕುರ್ ಅವರು ಬರೀತಾರೆ. ಈಗ ಎರಡನೇದಾಗಿ ತರಾಸುರವ್ರ ಬಗ್ಗೆ ಇದುವರೆಗೂ ನಾನು ಗಮನಿಸಿದಂತೆ ಸುಮಾರು ಪ್ರಶ್ನೆಗಳನ್ನು ಅವಲೋಕನ ಮಾಡಿ ಗಮನಿಸಿದಂತೆ ಯಾವ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದರಂತ ನಾವು ನೋಡೋದಾದ್ರೆ, ಪ್ರಗತಿಶೀಲ ಚಳುವಳಿಯ ಪ್ರಮುಖ ನೇತಾರರಾಗಿ ಇವರು ಸುಮಾರು 70 ಕಾದಂಬರಿಗಳನ್ನು, 21 ಸಣ್ಣ ಕಥೆಗಳನ್ನು ಬರೆದಿರುವಂತದ್ದು ನಾವು ನೋಡ್ಬೋದು. ಇವರ ಮೊದಲ ಕಾದಂಬರಿ ಮನೆಗೆ ಬಂದ ಮಹಾಲಕ್ಷ್ಮಿ. ನೋಡಿ, ಇದು ಸುಮಾರು ಸರಿ ನೆಟ್ಟಲ್ಲಿ ತರಾಸುರವರ ಮೊದಲ ಕಾದಂಬರಿ ಯಾವುದು ಅಂತ ಹೇಳ್ಬಿಟ್ಟು ಕೇಳಿರುವಂತದ್ದು ಇದೆ. ಆ ಹಿನ್ನೆಲೆಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾನಾದ್ರೂ ಭಾವಿಸ್ತೇನೆ. ಹಾಗೆ ಇವರ ಕಥಾ ಸಂಕಲನಗಳನ್ನು ನೋಡೋದಾದ್ರೆ, ರೂಪಸಿ ಅನ್ನುವಂಥದ್ದು, ರೂಪಸಿ, ತೊಟ್ಟಿಲು ತೂಗಿತು, ಗಿರಿಮಲ್ಲಿಗೆಯ ನಂದನದಲ್ಲಿ ಪ್ರಮುಖ ಕಥಾ ಸಂಕಲನಗಳಿವೆ. ಹಾಗೆ ತರಾಸುರವರ ಸಾಮಾಜಿಕ ಕಾದಂಬರಿಗಳನ್ನು ನೋಡೋದಾದ್ರೆ, ನೋಡಿ ಸುಮಾರು ಸರಿ ನಮಗೆ ನೆಟ್ಟು ಕೆಸೆಟ್ ಅಲ್ಲಿ ಕೇಳಿದ್ದಾರೆ. ಈ ಕಾದಂಬರಿಗಳ ಪಟ್ಟಿಗಳನ್ನು ಕೊಟ್ಬಿಟ್ಟು ಇದರಲ್ಲಿ ಪೌರಾಣಿಕ ಕಾದಂಬರಿ ಯಾವುದು, ಸಾಮಾಜಿಕ ಕಾದಂಬರಿ ಯಾವುದು,
ಚಾರಿತ್ರಿಕ ಕಾದಂಬರಿ ಯಾವುದು, ಈ ಹಿನ್ನೆಲೆಯಲ್ಲಿ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅನ್ನುವಂಥದ್ದು. ಈ ಪ್ರಮುಖವಾದಂತಹ ಸಾಮಾಜಿಕ ಕಾದಂಬರಿಗಳನ್ನು ನೋಡೋದಾದ್ರೆ ರಕ್ತತರ್ಪಣ, ಪುರುಷಾವತಾರ, ಮುಂಜಾವಿನಿಂದ ಮುಂಜಾವು, ಮಸಣದ ಹೂವು, ಬಿಡುಗಡೆಯ ಬೇಡಿ, ಚಂದನದ ಗೊಂಬೆ, ಚಕ್ರತೀರ್ಥ, ಬೆಂಕಿಯ ಬಲೆ, ನಾಗರಹಾವು, ಹಂಸಗೀತೆ, ಚಂದವಳ್ಳಿಯ ತೋಟ, ಬೇಲಿ ಮೇಯ್ದ ಹೊಲ, ಕಾರ್ಕೋಟ, ಕೋಟಾ ನೋಟು ಮುಂತಾದ ಕಾದಂಬರಿಗಳು ಇವು ಸಾಮಾಜಿಕ ಕಾದಂಬರಿಗಳು. ನೋಡಿ, ಬೇಲಿ ಮೇಯ್ದ ಹೊಲ. ಬೇಲಿ ಮೇಯ್ದ ಹೊಲ ಇದು ತರಾಸುರ ಕಾದಂಬರಿ ಆದ್ರೆ ಬೇಲಿ ಮತ್ತು ಹೊಲ. ಬೇಲಿ ಮತ್ತು ಹೊಲ ಯಾರ್ದಪ್ಪ ಅಂದ್ರೆ ಕುಂಬಾರ ವೀರಭದ್ರಪ್ಪನವರು ಬರೀತಾರ. ಅದು ಬೇಲಿ ಮತ್ತು ಹೊಲ ಅಂತ ಹೇಳ್ಬಿಟ್ಟು ಇಂತ ಸಿಮಿಲಾರಿಟಿ ಇರತಕ್ಕಂತ ಪ್ರಶ್ನೆಗಳ ಬಗ್ಗೆ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಂತ ಅನ್ನುವಂಥದ್ದು. ಅದೇ ರೀತಿಯಾಗಿ ಇವರ ಐತಿಹಾಸಿಕ ಕಾದಂಬರಿಗಳನ್ನು ನೋಡೋದಾದ್ರೆ ನೃಪತುಂಗ, ಸಿಡಿಲ ಮಗ್ಗು, ಶಿಲ್ಪಶ್ರೀ, ಕಂಬನಿಯ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ, ದುರ್ಗಾಸ್ತಮಾನ. ನೋಡಿ, ಇದು ಶಿಲ್ಪಾಶ್ರೀ ಕೇಳಿದ್ರೆ ಈಗಾಗಲೇ ಶಿಲ್ಪಾಶ್ರೀ ರಿಪೀಟ್ ಆಗಿದೆ ಕ್ವಶನ್. ಸಿಡಿಲ ಮಗ್ಗು ಕೇಳಿದ್ದಾರೆ, ಕಂಬನಿಯ ಕೊಯ್ಲು ಕೇಳಿದ್ದಾರೆ. ಅಂದ್ರೆ ಇದು ABCD ಸರಿ, ಎ ಸರಿ, ಬಿ ಸರಿ ತರ ಜೋಡಿಸ್ಲಿಕ್ಕೆ ಇವರ ಐತಿಹಾಸಿಕ ಕಾದಂಬರಿಗಳು ಯಾವ ಅಂತ ಹೇಳ್ಬಿಟ್ಟು ಕೇಳಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಅದೇ ರೀತಿ ಇವರು ಪೌರಾಣಿಕ ಕಾದಂಬರಿ ಕೂಡ ಬರೀತಾರೆ. ಅದು ಯಾವ್ದಂತ ನೋಡೋದಾದ್ರೆ ಬೆಳಕು ತಂದ ಬಾಲಕ. ಇದು ಪೌರಾಣಿಕ ಕಾದಂಬರಿ. ಇದು KPSC ಗ್ರೂಪ್ ಸಿ ಅಲ್ಲಿ ಕೂಡ ಕೇಳಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಇವರ ಆತ್ಮಕಥೆಯನ್ನು ನೋಡೋದಾದ್ರೆ ಹಿಂತಿರುಗಿ ನೋಡಿದಾಗ ಅನ್ನುವಂಥದ್ದು, ಇದು ಕೂಡ ಒಂದ್ಸರಿ KPSC ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಹಾಗೆ ಇವರ ಪ್ರಮುಖ ನಾಟಕಗಳನ್ನು ನೋಡೋದಾದ್ರೆ ಜ್ವಾಲ, ಮೃತ್ಯು ಸಿಂಹಾಸನ, ಅನ್ನಾವತಾರ, ಮಹಾಶ್ವೇತಿ ಅಂತಕ್ಕಂಥದ್ದು ಇವು ಪ್ರಮುಖ ನಾಟಕಗಳಾಗಿ ಇರೋವು. ಅದೇ ರೀತಿ ನೋಡಿ, ಈ ತರನು ಕೇಳೋ ಚಾನ್ಸಸ್ ಇರುತ್ತೆ ನೋಡಿ. ಇವರ ತರಾಸುರವರ ಚಲನಚಿತ್ರವಾದಂತಹ ಕಾದಂಬರಿಗಳು ಯಾವುವು ಅಂತ ಕೇಳಬಹುದು. ಯಾಕಂದ್ರೆ ಹಿಂದೆ ಒಂದ್ಸರಿ PU ಲೆಕ್ಚರ್ ಅಲ್ಲಿ ಕೇಳಿದ್ರು, ಲಂಕೇಶ್ ಅವರ ಚಲನಚಿತ್ರ ಆಧಾರಿತ ಕಾದಂಬರಿಗಳು ಯಾವುವು ಅಂತ ಹೇಳ್ಬಿಟ್ಟು ನಮಗೆ ಕೇಳಿದ್ರು ಹಿಂದೆ. ಆ ಹಿನ್ನೆಲೆಯಲ್ಲಿ ಈ ತರ ಚಲನಚಿತ್ರ ಆಗಿರ್ತಕ್ಕಂಥ ಕಾದಂಬರಿಗಳು ಒಂದು ಪಟ್ಟಿಯನ್ನು ಮಾಡ್ಕೊಂಡ್ರೆ ಒಳ್ಳೇದಂತ ನಾನಾದ್ರೂ ಭಾವಿಸ್ತೇನೆ. ಅಂತ ಕಾದಂಬರಿಗಳನ್ನು ನಾವು ನೋಡೋದಾದ್ರೆ ಚಂದವಳ್ಳಿಯ ತೋಟ, ಬಿಡುಗಡೆಯ ಬೇಡಿ, ಚಂದನದ ಗೊಂಬೆ, ಗಾಳಿ ಮಾತು, ನಾಗರಹಾವು, ಹಂಸಗೀತೆ. ನೋಡಿ, ಇವು ಚಲನಚಿತ್ರ ಆಧಾರಿತ ಕಾದಂಬರಿಗಳು. ಹಾಗೆ ಇವರ ದುರ್ಗಸ್ತಮಾನ ಕಾದಂಬರಿಗೆ 1985ರಲ್ಲಿ ಮರಣೋತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂತದ್ದು. ಹಾಗೆ ಚಿತ್ರದುರ್ಗದ ಮದಕರಿ ನಾಯಕನ ಶೌರ್ಯ, ವ್ಯಕ್ತಿತ್ವದ ಬಗ್ಗೆ ಈ ಕಾದಂಬರಿಯಲ್ಲಿ ನಾವು ಕಾಣಬಹುದು. ಇದು ಕೂಡ ಹಿಂದೆ ಸುಮಾರು ಸರಿ ನೆಟ್ಟಿಗೆ ಕೇಳಿದ್ರೆ, ಮತ್ತೆ ಒಂದ್ಸರಿ ಧಾರವಾಡ PhD ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೂಡ ಈ ಒಂದು ಪ್ರಶ್ನೆ ಆಗಿರ್ತಕ್ಕಂಥ ಕಾಣಬಹುದು. ಇದೊಂದು ವಿಶೇಷ ನೋಡ್ರಿ. ಇದು ಮರಣೋತ್ತರವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಅಂತಕ್ಕಂಥದ್ದು ಇದು ತರಾಸುರವರಿಗೆ. ಹಾಗೆ ಇವರ ನೋಡಿ, ಇಲ್ಲಿ ಪ್ರಮುಖ ಕೆಲವೊಂದು ಕಾದಂಬರಿಗಳ ಪಟ್ಟಿ ಇದೆ. ಇಂಥ ಪ್ರಶ್ನೆಗಳನ್ನ ಜಾಸ್ತಿ ನಮಗೆ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ನೋಡಿ, ಇಲ್ಲಿ ಪುರುಷೋತ್ತಮ ಅಂತಕ್ಕಂಥದ್ದು ಯಶವಂತ್ ಚಿತ್ತಾಲ್ರು ಬರೀತಾರೆ ಕಾದಂಬರಿ. ಅದೇ ರೀತಿಯಾಗಿ ಪುರುಷಾವತಾರ ಅಂತಕ್ಕಂಥ ಕಾದಂಬರಿ ಬರೀತಾರೆ. ಯಾರು ಬರೀತಾರೆ? ತರಾಸುರ ಅವರು ಬರೀತಾರೆ. ಅದೇ ರೀತಿಯಾಗಿ ರಾಷ್ಟ್ರಪುರುಷ ಅಂತಕ್ಕಂಥ ಕಾದಂಬರಿ ಬರೀತಾರೆ, ಮಿರ್ಜಿ ಅಣ್ಣಾರಾಯರು ಬರೀತಾರೆ. ಹಾಗೆ ಪುರುಷಾರ್ಥ ಅಂತಕ್ಕಂಥ ಕಾದಂಬರಿಯನ್ನು ಶ್ರೀರಂಗರು ಬರೀತಾರೆ. ಇಂಥ ಒಂದು ಕಾದಂಬರಿಗಳನ್ನು ಕೇಳ್ಬಿಟ್ಟು ನಮಗೆ ಇಲ್ಲಿ ಇಂಥ ಒಂದು ಏರಿಯಾದಲ್ಲಿ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಪುರುಷೋತ್ತಮ ಅಂತಕ್ಕಂಥದ್ದು ಚಿತ್ತಾಲ್ರದ್ದು, ಪುರುಷಾವತಾರ ಅಂತಕ್ಕಂಥದ್ದು ತರಾಸುರ ಅವ್ರದ್ದು, ರಾಷ್ಟ್ರ ಪುರುಷ ಅಂತಕ್ಕಂಥದ್ದು ಮಿರ್ಜಿ ಅಣ್ಣರಾಯರ್ದು. ಹಾಗೆ ಪುರುಷಾರ್ಥ ಅಂತಕ್ಕಂಥದ್ದು ಶ್ರೀರಂಗರ ಒಂದು ಕಾದಂಬರಿ ಇದು. ಹಾಗೆ ವೇಶ್ಯೆಯರ ಜೀವನವನ್ನು ಕುರಿತಾದ ಕಾದಂಬರಿಗಳು ಯಾವಂತ ಒಂದ್ಸರಿ ಪಟ್ಟಿ ಕೇಳಿದ್ರು. ಅಂದ್ರೆ ಅದರಲ್ಲಿ ತರಾಸುರ ಅವ್ರದ್ದೊಂದು ಕಾದಂಬರಿ ಹಾಕಿದ್ರು, ಮತ್ತೆ ಇನ್ನೊಂದು ತ್ರಿವೇಣಿ ಅವ್ರದ್ದೊಂದು ಕಾದಂಬರಿ ಕೂಡ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಮಸಣದವು ಅಂತಕ್ಕಂಥ ಕಾದಂಬರಿ ಇದು ವೇಶ್ಯರ ಜೀವನವನ್ನು ಕುರಿತಾದ ಕಾದಂಬರಿ ಅಂತ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಸ್ವತಂತ್ರ ಚಳುವಳಿಯ ಹಿನ್ನೆಲೆಯಲ್ಲಿ 1942 ಸ್ವತಂತ್ರ ಚಳುವಳಿಯ ಹಿನ್ನೆಲೆಯನ್ನು ಆಧರಿಸಿ ರಚನೆ ಆಗಿರ್ತಕ್ಕಂಥ ಕಾದಂಬರಿ ಯಾವ್ದಪ್ಪ ಅಂದ್ರೆ ರಕ್ತತರ್ಪಣ ಅಂತಕ್ಕಂಥದ್ದು. ಈ ರೀತಿನೂ ಪ್ರಶ್ನೆ ಆಗಿರ್ತಕ್ಕಂಥ ಸಾಧ್ಯತೆ
ತುಂಬಾ ಇದೆ. ಯಾಕಂದ್ರೆ ಕೇಳಿದಾರೆ ಹಿಂದೆ ನೆಟ್ ಅಲ್ಲಿ ಕೇಳಿದಾರೆ ಸರ್ ಸರ್. ಅವು ಪ್ರಶ್ನೆ ಆಗಿದಾವಲ್ಲ ಸರ್, ಒಂದ್ ಎರಡೆರಡು ಬಾರಿ ರಿಪೀಟ್ ಮಾಡಿ ಸರ್ ಅದನ್ನ. ಅವು NET ಕೇಳಿದಾವಲ್ಲ ಸರ್. ಸರ್ ಅವು. ಹಾ ಸರ್, ಎರಡೆರಡು ಬಾರಿ ಹಾಕಿ. ಓಕೆ ಸರ್. ನೋಡಿ, 1942ರ ಸ್ವತಂತ್ರ ಚಳುವಳಿಯ ಹಿನ್ನೆಲೆಯನ್ನು ಆಧರಿಸಿ ರಚನೆ ಆಗಿರ್ತಕ್ಕಂಥ ತರಾಸು ಅವರ ಕಾದಂಬರಿ ರಕ್ತ ತರ್ಪಣ ಅಂತಕ್ಕಂಥದ್ದು. ಸುಮಾರು ಸರಿ ಇದು ಕೇಳಿದ್ದಾರೆ, ಇದು ಕ್ವಶನ್ ಸುಮಾರು 2-3 ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ರಕ್ತ ತರ್ಪಣ ಅಂತಕ್ಕಂಥ ಕಾದಂಬರಿ. ಇದರ ಈ ಕಾದಂಬರಿಯ ನಾಯಕ ಯಾರಪ್ಪ ಅಂದ್ರೆ ಚಂದ್ರಶೇಖರ ಅಂತಕ್ಕಂಥ ವ್ಯಕ್ತಿ. ರಕ್ತ ತರ್ಪಣ ಕಾದಂಬರಿಯ ನಾಯಕ ಚಂದ್ರಶೇಖರ ಅಂತ ಹೇಳ್ಬಿಟ್ಟು. ಇನ್ನೊಂದು ಪ್ರಶ್ನೆ ಆಗಿ ನೋಡಿ, ಸುಮಾರು ನಾನು ಗಮನಿಸಿದಂತೆ 2-3 ಸರಿ ರಿಪೀಟ್ ಆಗಿರುವಂತದ್ದು ಕ್ವಶನ್ ಇದು. ನೋಡಿ ಇಲ್ಲಿ ಯಾವ್ದಪ್ಪ ಅಂದ್ರೆ, ಬೀದಿಯ ತೊಟ್ಟಿಗಳ ಎಂಜಲೆಲೆಗಳನ್ನು ತಿಂದು ಬದುಕುವ ಹುಡುಗರ ಕಥೆಯನ್ನು ಒಳಗೊಂಡ ಕಾದಂಬರಿ ಯಾವ್ದು ಅಂತ ಕೇಳಿದ್ರೆ, ಇದು ನಾನು ಗಮನಿಸಿದಂತೆ 2 ಸರಿ ರಿಪೀಟ್ ಆಗಿರುವಂತದ್ದು. ಬೀದಿಯ ತೊಟ್ಟಿಗಳ ಎಂಜಲೆಲೆಗಳನ್ನು ತಿಂದು ಬದುಕುವ ಹುಡುಗರ ಕಥೆಯನ್ನು ಒಳಗೊಂಡ ಕಾದಂಬರಿ ಯಾವ್ದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅದು ಕಾದಂಬರಿ ಯಾವ್ದಪ್ಪ ಅಂದ್ರೆ ಪುರುಷಾವತಾರ ಅಂತಕ್ಕಂಥ ಕಾದಂಬರಿ. 2021 NET ಯಲ್ಲಿ ಕೇಳಿದರೆ, ಮತ್ತೆ KCET ಅಲ್ಲಿ ಒಂದ್ಸರಿ ಕೇಳಿದ್ದಾರೆ ಹಿಂದೆ ಇದು. ಹಾಗೆ ಪ್ರಜ್ಞಾ ಪ್ರವಾಹ ತಂತ್ರವನ್ನು ಕಾದಂಬರಿಯಲ್ಲಿ ಮೊದಲು ತಂದವರು ತರಾಸು. ಇದು ಕೂಡ ಸುಮಾರು ಸರಿ ಪ್ರಶ್ನೆ ಆಗಿರುವಂತದ್ದು. ಪ್ರಜ್ಞಾ ಪ್ರವಾಹ ತಂತ್ರವನ್ನು ಕಾದಂಬರಿಯಲ್ಲಿ ಮೊದಲು ತಂದವರು ತರಾಸು. ಆ ಕಾದಂಬರಿ ಯಾವ್ದಂತ ನೋಡೋದಾದ್ರೆ ಬಿಡುಗಡೆಯ ಬೇಡಿ ಅಂತಕ್ಕಂಥ ಕಾದಂಬರಿ. ನೋಡಿ, KPSC ಯಲ್ಲಿ ಕೇಳಿದ್ದಾರೆ, ಮತ್ತೆ NET ಯಲ್ಲಿ ಕೇಳಿದ್ದಾರೆ ಕ್ವಶನ್. ಇದು ತುಂಬಾ ಮಹತ್ವವಾದ ಪ್ರಶ್ನೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಭಾವಿಸ್ತೇನೆ. ಈ ಒಂದು ಬಿಡುಗಡೆ ಬೇಡಿ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳನ್ನು ನೋಡೋದಾದ್ರೆ, ಪ್ರಭಾವತಿ ಅಂತಕ್ಕಂಥ ಪಾತ್ರ ಬರುತ್ತೆ ಇಲ್ಲಿ. ಅದೇ ರೀತಿಯಾಗಿ ಲೀಲಾವತಿ ಅಂತ ಪಾತ್ರ, ಪ್ರಭಾವತಿ, ಲೀಲಾವತಿ, ಶಾಲಿನಿ ಅಂತಕ್ಕಂಥ ಪಾತ್ರಗಳು ಈ ಒಂದು ಕಾದಂಬರಿಯಲ್ಲಿ ಬರುವಂತದ್ದು ನಾವು ನೋಡಬಹುದು. ಪ್ರಗತಿಶೀಲ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಮತ್ತೊಬ್ಬ ಕವಿ ಯಾರಪ್ಪ ಅಂದ್ರೆ ಸರ್ ವಾಯ್ಸ್ ಬ್ರೇಕ್ ನಿರಂಜನ ಆಗ್ತಿದೆ. ಅವರು. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಉಳಕುಂದದವರು. ನೋಡಿ, ಕವಿಗಳ ಒಂದು ತಿಪ್ಪೇಸ್ವಾಮಿ ಸರ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್, ರಿಪೀಟ್ ಮಾಡಿ, ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್ ತಿಪ್ಪೇಸ್ವಾಮಿ ಸರ್, ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಒಂದ್ಸರಿ ಸರ್ ಇನ್ನೊಂದ್ಸರಿ ರಿಪೀಟ್ ಮಾಡಿ ಸರ್, ಅದು ಕೇಳಿಸ್ತಿದೆ ಈಗ? ಈಗ ಸರಿಯಾಗಿ ಕೇಳಿಸಿದೆ. ಹಲೋ, ಹಾ ಕೇಳಿಸಿದೆ ಸರ್, ಮಾತಾಡಿ. ಕೇಳಿಸ್ತಿದೆಯಾ ಈಗ? ಹಾ ರಿಪೀಟ್ ಮಾಡಿ ಸರ್, ಅದೀಗ ಅದೇ ಸರ್, ಈಗ ಮಾತಾಡಿದ್ರಲ್ಲ ಅದನ್ನ. ಇನ್ನೊಬ್ಬ ಪ್ರಮುಖ ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿ ಪ್ರಮುಖವಾದಂತಹ ಕವಿಯನ್ನು ನಾವು ನೋಡೋದಾದ್ರೆ ನಿರಂಜನ ಅವರು ಪ್ರಮುಖವಾಗಿ ಕಾಣಿಸುತ್ತಾರೆ ಇಲ್ಲಿ. ಇವರ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಕುಳಕುಂದದವರು. ನೋಡಿ, ಕವಿಗಳ ಒಂದು ಜನ್ಮಸ್ಥಳ, ಅವರ ಜಿಲ್ಲೆಗಳು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತವಂಥದ್ದು ಹೇಳೋದಾದ್ರೆ, ಹಿಂದೆ ಒಂದ್ಸರಿ ಕೇಳಿದ್ರು ಕ್ವಶನ್, ವಿಕ್ರು ಗೋಕಾಕರವರ ಜಿಲ್ಲೆ ಯಾವ್ದಂತ ಹೇಳ್ಬಿಟ್ಟು ಒಂದ್ಸರಿ KPSC ಅಲ್ಲಿ ಕ್ವಶನ್ ಆಗಿತ್ತು. ವಿಕ್ರು ಗೋಕಾಕರ್ ಅವ್ರ ಜಿಲ್ಲೆ ಧಾರವಾಡ ಜಿಲ್ಲೆಯ ಸವಣೂರು ಅಂತ ಕೇಳಿದ್ರು. ಹಂಗಾಗಿ ಕವಿಗಳ ಒಂದು ಜನ್ಮಸ್ಥಳನು ಕೂಡ ಇಂಪಾರ್ಟೆಂಟ್ ಆಗುತ್ತಂತ ನಾನು ಕೂಡ ಭಾವಿಸ್ತೇನೆ. ಶಿವರಾಯ, ಇವರ ಕಾವ್ಯನಾಮ ನಿರಂಜನ ಅನ್ನುವಂಥದ್ದು. ಇವರ ವ್ಯಕ್ತಿತ್ವದಲ್ಲಿ ಸಮಾಜ ಸುಧಾರಣೆ, ರೈತ ಹೋರಾಟ, ಮಾರ್ಕ್ಸ್ ಸಿದ್ಧಾಂತಗಳನ್ನು ನಾವು ಕಾಣಬಹುದು. ನಿರಂಜನರವರು ಜನಶಕ್ತಿ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಇವರ ಪ್ರಮುಖ ಕಾದಂಬರಿಗಳು ಸುಮಾರು 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಇವರು ಬರೀತಾರೆ. ಅವುಗಳಲ್ಲಿ ಪ್ರಮುಖವಾದಂತಹ ಕಾದಂಬರಿಗಳನ್ನು ನೋಡೋದಾದ್ರೆ ವಿಮೋಚನೆ, ಬನಶಂಕರಿ, ಅಭಯ, ರಂಗಮ್ಮನ ವಟಾರ, ದೂರದ ನಕ್ಷತ್ರ, ಚಿರಸ್ಮರಣೆ, ಕೊನೆ ನಮಸ್ಕಾರ, ಕಲ್ಯಾಣ ಸ್ವಾಮಿ, ಮಿಣುಕುಹುಳು, ಬಂಗಾರದ ಜಿಂಕೆ, ಸ್ವಾಮಿ ಅಪಾರಂಪರ, ಮೃತ್ಯುಂಜಯ. ನೋಡಿ, ಸುಮಾರು 25ಕ್ಕೂ ಹೆಚ್ಚು ಕಾದಂಬರಿಗಳು ಬರೆದರೆ, ನಾನು ಇದುವರೆಗೂ ಏನ್ ಕೇಳಿದರೆ ಎಕ್ಸಾಮ್ ಅಲ್ಲಿ ಯಾವ ರಿಪೀಟ್ ಆಗಿದೆ ಅವನ್ ಪ್ರಮುಖವಾದಂತಹ ಕಾದಂಬರಿಗಳ ಪಟ್ಟಿಯನ್ನು ಅಷ್ಟೇ ನಾನು ಇಲ್ಲಿ ಹೇಳ್ತಾ ಹೋಗಿದ್ದೇನೆ. ಹಾಗೆ ನೋಡಿ, ಇಲ್ಲಿ ಕೇಳಿದರೆ
ವಿಮೋಚನೆ ನಿರಂಜನರ ಮೊದಲ ಕಾದಂಬರಿ. ಒಂದ್ಸರಿ ಕೇಳಿದ್ದಾರೆ, ನಿರಂಜನ ಅವರ ಮೊದಲ ಕಾದಂಬರಿ ಯಾವ್ದಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ ಇದು. ಅವರ ಮೊದಲ ಕಾದಂಬರಿ ವಿಮೋಚನೆ ಎನ್ನುವಂಥದ್ದು. ಹಾಗೆ ರಂಗಮ್ಮನ ವಟಾರ, ಇದು ನಾಯಕ ನಾಯಕಿ ಇಲ್ಲದ ಕಾದಂಬರಿ. ನೋಡಿ, ಇದು ವಿಶೇಷತೆ ಇದೆ. ರಂಗಮ್ಮನ ವಟಾರ ಇವರ ಕಾದಂಬರಿ, ಇದು ನಾಯಕ ನಾಯಕಿ ಇಲ್ಲದ ಕಾದಂಬರಿ. ಹಾಗೆ ಚಿರಸ್ಮರಣೆ ಕಾದಂಬರಿಗೆ 1974ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕೂಡ ಬಂದಿರುವಂತದ್ದು. ಚಿರಸ್ಮರಣೆ ಕಾದಂಬರಿಗೆ 1974ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿರುವಂತದ್ದು. ಯಾಕಂದ್ರೆ ಇಂಥ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಇನ್ನು ಯಾವುದೇ ತರಹದ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಕಾದಂಬರಿಗಳಾಗಿರ್ಬೋದು, ಇವು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಂಥ ಪ್ರಶ್ನೆಗಳನ್ನೇ ಜಾಸ್ತಿ ಕೇಳುವಂತ ಸಾಧ್ಯತೆ ಇರುವಂತದ್ದು. ಹಾಗೆ ಕೈಯೂರಿನ ರೈತ ವೀರರ ಕುರಿತು ಬರೆದ ಕಾದಂಬರಿ ಯಾವ್ದಂತ ಹೇಳ್ಬಿಟ್ಟು ಹಿಂದೆ ಕ್ವಶನ್ ಆಗಿರುವಂತದ್ದು. ಯಾವ್ದಪ್ಪ ಅನ್ನೋದು ಚಿರಸ್ಮರಣೆ ಕಾದಂಬರಿ. ಈ ಚಿರಸ್ಮರಣೆ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳನ್ನು ನೋಡೋದಾದ್ರೆ, ಈ ಕಾದಂಬರಿಯಲ್ಲಿ ಮಾಸ್ತರ್ ಅಂತಕ್ಕಂಥ ಪಾತ್ರ ಬರುತ್ತೆ. ಅದೇ ರೀತಿ ಅಪ್ಪು, ಚಿರಕುಂಡ, ಅಬೂಬಕರ್, ಕುಯಿಂಬು, ಈ ಇಷ್ಟು ಪಾತ್ರಗಳು ಈ ಒಂದು ಕಾದಂಬರಿಯಲ್ಲಿ ನಾವು ಕಾಣಬಹುದು. ಇದರಲ್ಲಿ ಈ 4 ಅಪ್ಪು, ಚಿರಕುಂಡು, ಕುಯಿಂಬು ಮತ್ತು ಅಬೂಬಕರ್, ಈ 4 ಜನರಿಗೂ ಕೂಡ ಗಲ್ಲು ಶಿಕ್ಷೆ ಆಗುತ್ತೆ. ನೇಣುಗಂಬಕ್ಕೆ ಏರಿಸ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ಕಾದಂಬರಿಯಲ್ಲಿ ನಾವು ಕೇಳ್ಬೋದು. ಮುಂದೆ ಒಂದು ಸಂದರ್ಭದಲ್ಲಿ ಕೇಳ್ಬೋದು. ಹಂಗಾಗಿ ಕಾದಂಬರಿ ವಸ್ತು, ವಿಷಯ, ಪಾತ್ರಗಳು ನಮ್ಮ ತಲೆಯಲ್ಲಿ ಇರ್ಬೇಕಂತಕ್ಕಂಥದ್ದು ನಾವು ಎಚ್ಚರಿಕೆಯಾಗಿ ಓದ್ಕೋಬೇಕಾಗುತ್ತೆ. ಅದೇ ರೀತಿ ಮೃತ್ಯುಂಜಯ ಕಾದಂಬರಿ ಇರುವುದು. ಮೃತ್ಯುಂಜಯ ಕಾದಂಬರಿ ನೋಡೋದಾದ್ರೆ, ಇದು ಪ್ರಾಚೀನ ಈಜಿಪ್ತಿನ ಇತಿಹಾಸವನ್ನು ತಿಳಿಸುವಂತಹ ಕಾದಂಬರಿ. ಸುಮಾರು ಸರಿ ಇದು ನೆಟ್ಟಿಗೆ ಕೇಳಿದರೆ, ಪ್ರಾಚೀನ ಈಜಿಪ್ತಿನ ಇತಿಹಾಸವನ್ನು ತಿಳಿಸ್ತಕ್ಕಂತ ನಿರಂಜನ ಅವರ ಕಾದಂಬರಿ ಯಾವ್ದಂತ ಹೇಳ್ಬಿಟ್ಟು ಹಿಂದೆ ಕ್ವಶನ್ ಆಗಿದೆ. ಇದು ಮೃತ್ಯುಂಜಯ ಅಂತ ಕಾದಂಬರಿ. ಹಾಗೆ ನಿರಂಜನರವರ ಕೆಲವು ಐತಿಹಾಸಿಕ ಕಾದಂಬರಿಗಳು ಬರೀತಾರೆ ಇವರು. ಅವುಗಳಲ್ಲಿ ಕಲ್ಯಾಣ ಸ್ವಾಮಿ ಮತ್ತು ಸ್ವಾಮಿ ಅಪಾರಂಪರ ಅಂತ ಹೇಳ್ಬಿಟ್ಟು ಇವೆರಡು ಐತಿಹಾಸಿಕ ಕಾದಂಬರಿಗಳು. ಇದು ಈ ಕಾದಂಬರಿಗಳಲ್ಲಿ ನಾವು ಕೊಡಗು ಮತ್ತು ದಕ್ಷಿಣ ಕನ್ನಡ ಪ್ರಾಂತದಲ್ಲಿ ನಡೆದ ಜನತಾ ಆಂದೋಲನವನ್ನು ಈ ಕಾದಂಬರಿಗಳಲ್ಲಿ ನಾವು ಕಾಣಬಹುದು. ಅಂದ್ರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಪ್ರಾಂತದಲ್ಲಿ ನಡೀತಕ್ಕಂಥ ಜನತಾ ಆಂದೋಲನವನ್ನು ಈ ಒಂದು ಕಾದಂಬರಿಗಳಲ್ಲಿ ಕಾಣಬಹುದು. ಹಾಗೆ ಕಾಮತೃಷೆಗೆ ಬಲೆಯಾದ ಮೂಕಿ ಹೆಣ್ಣೊಬ್ಬಳ ಕುರಿತು ಸಣ್ಣ ಕಥೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಕಾಮತೃಷೆಗೆ ಬಲೆಯಾದ ಮೂಕಿ ಹೆಣ್ಣೊಬ್ಬಳ ಕಥೆಯನ್ನು ಕುರಿತು ಸಣ್ಣ ಕಥೆ ಯಾವುದು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಕೊನೆಯ ಗಿರಾಕಿ ಅಂತಕ್ಕಂಥ ಕಥೆ ಈ ಒಂದು ಕಾದಂಬರಿಯಲ್ಲಿ ಈ ಒಂದು ಕಥೆ ನೀವು ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಕೂಡ ಭಾವಿಸ್ತೇನೆ. ಇದು ಕೂಡ ಪ್ರಶ್ನೆ ಆಗಿರುವಂತದ್ದು. ಹಾಗೆ ನಿರಂಜನ ಕಥಾ ಸಂಕಲನಗಳನ್ನು ನೋಡೋದಾದ್ರೆ, ಪ್ರಮುಖವಾಗಿ ಸಂಧಿಕಾಲ, ರಕ್ತ ಸರೋವರ, ಕೊನೆಯ ಗಿರಾಕಿ, ಕಾತ್ಯಾಯಿನಿ, ಇನ್ನು ಮುಂತಾದ ಕಥಾ ಸಂಕಲನಗಳನ್ನು ಇವರು ಬರೆದಿರುವಂತದ್ದು. ಹಾಗೆ ನೋಡಿ, ಎಣ್ಣೆ ಚಿಮಣಿ ಎಣ್ಣೆ ಅಂತಕ್ಕಂಥ ಕತೆ ಕೂಡ ಇವರು ಬರೀತಾರೆ. ಎಣ್ಣೆ ಚಿಮಣಿ ಎಣ್ಣೆ ಅಂತಕ್ಕಂಥ ಕತೆ, ಈ ಒಂದು ಕತೆ ರಾಷ್ಟ್ರಬಂಧು ಅಂತಕ್ಕಂಥ ಪತ್ರಿಕೆಯಲ್ಲಿ ಪ್ರಕಟ ಕೂಡ ಆಗುತ್ತೆ. ಇದು ರಾಷ್ಟ್ರಬಂಧು ಅಂತಕ್ಕಂಥ ಪತ್ರಿಕೆ ಸಂಪಾದಕರು ಯಾರಪ್ಪ ಅಂತ ನೋಡೋದಾದ್ರೆ, ಕಡೆಂಗೋಡು ಶಂಕರ ಭಟ್ಟರು ರಾಷ್ಟ್ರಬಂಧು ಅಂತಕ್ಕಂಥ ಪತ್ರಿಕೆ ಸಂಪಾದಕರು ಆಗಿರ್ತಾರೆ. ಹಾಗೆ ನಿರಂಜನರ ಕಾದಂಬರಿಗಳ ಒಂದು ಕಾಲಾನುಕ್ರಮ ಒಂದ್ಸರಿ ಪ್ರಶ್ನೆ ಆಗಿದೆ. ಹಿಂದೆ NET-ಯಲ್ಲಿ ಕೇಳಿದ್ರು ನೋಡಿ. ಇವರ ಮೊದಲ ಕಾದಂಬರಿ ವಿಮೋಚನೆ, ನಂತರ ಚಿರಸ್ಮರಣೆ, ತದನಂತರ ಕಲ್ಯಾಣ ಸ್ವಾಮಿ ಅನ್ನುವಂಥದ್ದು, ತದನಂತರ ಮೃತ್ಯುಂಜಯ ಕಾದಂಬರಿಯನ್ನು ಬರೆದಿರುವಂಥದ್ದು. ಇದು 2017ರಲ್ಲಿ ಪ್ರಶ್ನೆ ಆಗಿರುವಂಥದ್ದು. ವಿಮೋಚನೆ 1953ರಲ್ಲಿ, ಚಿರಸ್ಮರಣೆ 1955, ಕಲ್ಯಾಣ ಸ್ವಾಮಿ 1956, ಮೃತ್ಯುಂಜಯ 1976ರಲ್ಲಿ ರಚನೆ ಆಗಿರುವಂಥದ್ದು. ಹಾಗೆ ಹಿಂದೆ ಒಂದ್ಸರಿ ಪ್ರಶ್ನೆ ಆಗಿರುವಂತದ್ದು NET ಕೇಳಿದ್ರೆ 2017ರಲ್ಲಿ ಕೇಳಿದಾರೆ ನೋಡಿ. ಇದು ಒಂದ್ ಕಡೆ ಕವಿಗಳ ಪಟ್ಟಿ ಒಂದು ಕೊಟ್ಬಿಟ್ಟು ಇನ್ನೊಂದ್ ಕಡೆ ಕವಿಗಳ ಅವರು ಬಿರುದುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಬಸವರಾಜ ಕಟ್ಟಿಮನಿಯವರನ್ನ ಕುಂದರ ನಾಡಿನ ಕಂದ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಬಸವರಾಜ ಕಟ್ಟಿಮನಿಯವರನ್ನ ಕುಂದರ ನಾಡಿನ ಕಂದ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಶಿಶುನಾಳ ಶರೀಫರನ್ನ ಕನ್ನಡದ ಕಬೀರ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಶಾಂತ ಕವಿನ ಕನ್ನಡದ ದಾಸಯ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ದಿನಕರ ದೇಸಾಯಿ ಅವರನ್ನ ಚುಟುಕು ಬ್ರಹ್ಮ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಪ್ರಶ್ನೆ ಆಗಿದೆ ಹಿಂದೆ.
ಅದೇ ರೀತಿ ಮತ್ತೊಂದು ಪ್ರಶ್ನೆ ಕೇಳಿದ್ರು 2017ರಲ್ಲಿ. ಸಂಧ್ಯಾರಾಗ ಅಂದ್ರೆ ಒಂದ್ ಕಡೆ ಕಾದಂಬರಿಗಳು ಕೊಟ್ಬಿಟ್ಟು ಇನ್ನೊಂದ್ ಕಡೆ ಕಾದಂಬರಿಗಳಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಕೇಳಿರುವಂತದ್ದು. ಸಂಧ್ಯಾರಾಗ ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂಥ ಪಾತ್ರ ಮೀನಾಕ್ಷಮ್ಮ ಅಂತಕ್ಕಂಥ ಪಾತ್ರ ಬರುತ್ತೆ. ಅದೇ ರೀತಿ ಚನ್ನಬಸವನಾಯಕ ಇದು ಮಾಸ್ತಿಯವರ ಕಾದಂಬರಿ ಇದು. ಇದರಲ್ಲಿ ವೀರಮ್ಮಾಜಿ ಅಂತಕ್ಕಂಥ ಪಾತ್ರ ಬರುತ್ತೆ. ಅದೇ ರೀತಿ ಮರಳಿ ಮಣ್ಣಿಗೆ ಅನ್ನುವಂಥದ್ದು, ಮರಳಿ ಮಣ್ಣಿಗೆ ಇದು ಶಿವರಾಮ್ ಕಾರಂತ್ ಅವ್ರ ಕಾದಂಬರಿ. ಇದರಲ್ಲಿ ಬರ್ತಕ್ಕಂಥ ಪಾತ್ರ ಸರಸ್ವತಿ ಅಂತಕ್ಕಂಥದ್ದು. ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ ಸರಸ್ವತಿ ಅಂತಕ್ಕಂಥದ್ದು. ಹಾಗೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಈ ಒಂದು ಕಾದಂಬರಿಯಲ್ಲಿ ಸೀತೆ ಅಂತಕ್ಕಂಥ ಪಾತ್ರ. ಈ ಒಂದು ಪ್ರಶ್ನೆ ಈ ಪ್ರಶ್ನೆ ಆಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಮತ್ತೊಬ್ಬ ಪ್ರಗತಿಶೀಲ ಪಂಥದ ಪ್ರಮುಖ ಕವಿಗಳಲ್ಲಿ ಮತ್ತೊಬ್ಬರಾಗಿರುವಂತಹ ಬಸವರಾಜ ಕಟ್ಟಿಮನಿಯವರ ಬಗ್ಗೆ ನೋಡೋದಾದ್ರೆ, ಇವರು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆ ಅನುಭವಿಸಿದ್ರು ಕೂಡ ತಮ್ಮ ಸಾಹಿತ್ಯ ಕೃಷಿಯನ್ನು ಮೊಟಕುಗೊಳಿಸದೆ ಇವರು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಇವರ ಪ್ರಮುಖ ಕಾದಂಬರಿಗಳನ್ನು ನಾವು ನೋಡೋದಾದ್ರೆ, ಸ್ವಾತಂತ್ರ್ಯದೆಡೆಗೆ, ಮಾಡಿ ಮಡಿದವರು, ಜ್ವಾಲಾಮುಖಿಯ ಮೇಲೆ, ಮೋಹದ ಬಲೆಯಲ್ಲಿ, ಬೀದಿಯಲ್ಲಿ ಬಿದ್ದವಳು, ಜರತಾರಿ ಜಗದ್ಗುರು, ಖಾನಾವಳಿಯ ನೀಲ, ಪಾತರಗಿತ್ತಿ, ಗಿರಿಯ ನವಿಲು, ಇನ್ನು ಮುಂತಾದ ಕಾದಂಬರಿಗಳು ಬರೀತಾರೆ. ನಾನು ಪ್ರಮುಖವಾದಂತಹ ಕಾದಂಬರಿಗಳನ್ನಷ್ಟೇ ಇಲ್ಲಿ ಹೇಳ್ತಾ ಹೋಗಿದೆ. ಸ್ವಾತಂತ್ರ್ಯದೆಡೆಗೆ, ಮಾಡಿ ಮಡಿದವರು, ಜ್ವಾಲಾಮುಖಿಯ ಮೇಲೆ, ಮೋಹದ ಬಲೆಯಲ್ಲಿ, ಬೀದಿಯಲ್ಲಿ ಬಿದ್ದವಳು, ಜರತಾರಿ ಜಗದ್ಗುರು, ಖಾನಾವಳಿಯ ನೀಲ, ಪಾತರಗಿತ್ತಿ, ಗಿರಿಯ ನವಿಲು. ಹಾಗೆ ನೋಡಿ ಇಲ್ಲಿ ಇವರ ಪ್ರಮುಖ ಕಥಾ ಸಂಕಲನ ನೋಡೋದಾದ್ರೆ, ಕಾರವಾನ್, ಗುಲಾಬಿ ಹೂವು, ಜೋಳದ ಬೆಳೆಯ ನಡುವೆ, ಸುಂಟರ ಗಾಳಿ. ನೋಡಿ, ಕಾರವಾನ್ ಕೇಳಿದ್ರು ಒಂದ್ಸರಿ ಹಿಂದೆ ಕಥಾ ಸಂಕಲನ. ಕಾರವಾನ್ ಕಥಾ ಸಂಕಲನ ಯಾರಂತ ಕೇಳಿದ್ದಾರೆ. ಹಾಗೆ ಗುಲಾಬಿ ಹೂವು ಅಂತಕ್ಕಂಥದ್ದು, ಜೋಳದ ಬೆಳೆಯ ನಡುವೆ, ಇದು KPSC ಯಲ್ಲಿ ಕ್ವಶನ್ ಆಗಿದೆ. KPSC ಮತ್ತು ನೆಟ್ಟಲ್ಲಿ ಎರಡಲ್ಲೂ ಕೇಳಿದ್ದಾರೆ, ಜೋಳದ ಬೆಳೆಯ ನಡುವೆ ಅಂತ ಹೇಳ್ಬಿಟ್ಟು. ಹಾಗೆ ಸುಂಟರ ಗಾಳಿ ಅಂತಕ್ಕಂಥದ್ದು ಇದು ಕೂಡ ನೆಟ್ಟಿಗೆ ಕೇಳಿದ್ದಾರೆ. ಹಾಗೆ ಇವರ ನಾಟಕವನ್ನು ನೋಡೋದಾದ್ರೆ, ಪಟ್ಟಣದ ಹುಡುಗಿ ಅಂತಕ್ಕಂಥ ನಾಟಕವನ್ನು ಸಹ ಇವರು ಬರೆದಿರುವಂಥದ್ದು. ಹಾಗೆ ಇವರ ಪ್ರವಾಸ ಕಥನವನ್ನು ನಾವು ನೋಡೋದಾದ್ರೆ, ನಾನು ಕಂಡ ರಷ್ಯಾ, ಇದು ಒಂದ್ಸರಿ ಹೈಸ್ಕೂಲ್ ಎಕ್ಸಾಮ್ ಅಲ್ಲಿ ಒಂದ್ಸರಿ ಕೇಳಿದ್ರು. ಬಸವರಾಜ ಕಟ್ಟಿಮನಿಯವರ ಪ್ರವಾಸ ಕಥನ ನಾನು ಕಂಡ ರಷ್ಯಾ ಅಂತ ಹೇಳ್ಬಿಟ್ಟು. ಹಾಗೆ ಇವರ ಆತ್ಮಕಥೆಯನ್ನು ನೋಡೋದಾದ್ರೆ, ಕಾದಂಬರಿಕಾರನ ಕತೆ. ಇವರ ಆತ್ಮಕಥೆ ಕಾದಂಬರಿಕಾರನ ಕತೆ. ನೋಡಿ, ಈ ತರ ಕಾದಂಬರಿಕಾರನ ಕತೆ ಬಸವರಾಜ ಕಟ್ಟಿಮನಿಯವರದು. ಬರಹಗಾರನ ಬದುಕು ಅನಕ್ರು ಅವರದು. ಅದೇ ರೀತಿ ಹೋರಾಟದ ಬದುಕು ದೇಜೇಗೌ ಅವರದು. ಹಾಗೆ ಸ್ವತಂತ್ರ ಚಳುವಳಿ ಹಿನ್ನೆಲೆಯಲ್ಲಿ ರಚನೆಯಾದ ಕಾದಂಬರಿಗಳು ಯಾವಂತ ಕೇಳಿದ್ರು. ಬಸವರಾಜ ಕಟ್ಟಿಮನಿಯವರ ಇವರು ಸ್ವತಂತ್ರ ಚಳುವಳಿ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ಇವರ ಕಾದಂಬರಿಗಳು ಯಾವುವು ಅಂತ ಹೇಳ್ಬಿಟ್ಟು ಕೇಳಿದಾರೆ ಹಿಂದೆ. ಇವು ಯಾವಪ್ಪ ಅಂತ ನೋಡೋದಾದ್ರೆ, ಸ್ವಾತಂತ್ರ್ಯದೆಡೆಗೆ, ಮಾಡಿ ಮಡಿದವರು, ಇವು ಸ್ವತಂತ್ರ ಚಳುವಳಿಯ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ಕಾದಂಬರಿಗಳು. ಈ ಮಾಡಿ ಮಡಿದವರು ಅಂತಕ್ಕಂಥ ಕಾದಂಬರಿ ಬರ್ತಕ್ಕಂಥ ಪಾತ್ರಗಳನ್ನು ನೋಡುವುದಾದ್ರೆ, ವಿಶ್ವನಾಥ ಅಂತಕ್ಕಂಥ ಪಾತ್ರ ಇದ್ರಲ್ಲಿ ಬರುತ್ತೆ. ಅದೇ ರೀತಿ ಸುಶೀಲ ಅಂತಕ್ಕಂಥ ಪಾತ್ರನು ಇದರಲ್ಲಿ ಬರ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ ಜ್ವಾಲಾಮುಖಿ ಮೇಲೆ ಕಾದಂಬರಿ, ಇದು ಜ್ವಾಲಾಮುಖಿಯ ಮೇಲೆ, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಇದು ಈ ಕಾದಂಬರಿಯಲ್ಲಿ ಕಾರ್ಖಾನೆಗಳಲ್ಲಿ ನಡೆಯುವಂತಹ ಕಾರ್ಮಿಕರ ಶೋಷಣೆಯನ್ನು, ವರ್ಗ ಸಂಘರ್ಷದ ವ್ಯವಸ್ಥೆಯನ್ನು ಈ ಕಾದಂಬರಿಯಲ್ಲಿ ಚಿತ್ರಿಸತಕ್ಕಂಥದ್ದು ನಾವು ಕಾಣಬಹುದು. ಈ ಒಂದು ಕಾದಂಬರಿಗೆ 1968ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕೂಡ ಬಂದಿರುವಂತದ್ದು. ನೋಡಿ, ಇದು ಸುಮಾರು ಸರಿ KPSC ಯಲ್ಲಿ ಕೇಳಿದ್ದಾರೆ. ಬಸವರಾಜ ಕಟ್ಟಿಮನಿಯವರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ. NET ಯಲ್ಲಿ ಕೇಳಿದ್ದಾರೆ, ಮತ್ತೆ KPSC ಯಲ್ಲಿ ಕೂಡ ಪ್ರಶ್ನೆ ಆಗಿರುವಂತದ್ದು ಇದು. ಹಾಗೆ ಮಾಡಿ ಮಡಿದವರು ಅಂತಕ್ಕಂಥದ್ದು ಚಲನಚಿತ್ರವಾಗಿ ಕೂಡ ಆಗಿರುವಂತದ್ದು. ಇದರ ನಿರ್ದೇಶಕರು KM ಶಂಕರಪ್ಪ ಅಂತ ಹೇಳ್ಬಿಟ್ಟು. ಮಾಡಿ ಮಡಿದವರು ಕಾದಂಬರಿ ಚಲನಚಿತ್ರ ಆಗಿದೆ. ಹಾಗೆ ಇವರು ಕಟ್ಟಿಮನಿಯವರು ಕಾರ್ಯನಿರ್ವಹಿಸಿರ್ತಕ್ಕಂಥ ಪತ್ರಿಕೆಗಳು ಯಾವಂತ ನೋಡೋದಾದ್ರೆ, ಸಂಯುಕ್ತ ಕರ್ನಾಟಕ, ತರುಣ ಕರ್ನಾಟಕ ಅನ್ನುವಂತ ಪತ್ರಿಕೆಗಳಲ್ಲಿ ಇವು ಕಾರ್ಯನಿರ್ವಹಿಸಿರ್ತಾರೆ. ಹಾಗೆ ಇವರ
ಗಿರಿಯ ನವಿಲು ಅಂತಕ್ಕಂಥ ಕಾದಂಬರಿ ನೋಡಿ ಇಲ್ಲಿ. ಗಿರಿಯ ನವಿಲು ಅಂತಕ್ಕಂಥ ಕಾದಂಬರಿ, ಈ ಕಾದಂಬರಿಯಲ್ಲಿ ಅಕ್ಕ ಮಹಾದೇವಿಯ ಜೀವನವನ್ನು ಕುರಿತು ಆ ರಚನೆ ಆಗಿರ್ತಕ್ಕಂಥ ಕಾದಂಬರಿ ಇದು. ಸುಮಾರು ಸರಿ ಕೇಳಿದ್ದಾರೆ ಇದು ಕೂಡ. ಹಾಗೆ ಎಚ್ ತಿಪ್ಪೇರುದ್ರ ಸ್ವಾಮಿ ಅವರು ಒಂದು ಕಾದಂಬರಿ ಬರೀತಾರೆ. ಅಕ್ಕ ಮಹಾದೇವಿಯ ಜೀವನವನ್ನು ಕುರಿತು ಎಚ್ ತಿಪ್ಪೇರುದ್ರ ಸ್ವಾಮಿ ಅವರು ಕದಳಿ ಕರ್ಪೂರ ಅಂತಕ್ಕಂಥ ಕಾದಂಬರಿಯನ್ನು ಬರೆದಿರುವಂತದ್ದು. ಇದು ಕೂಡ ಸುಮಾರು ಸರಿ ಕೇಳಿದ್ದಾರೆ. ಎರಡು ಕೇಳಿದ್ದಾರೆ. ಈ ಮೇಲಿನ ಕಾದಂಬರಿಗಳಲ್ಲಿ ಅಕ್ಕ ಮಹಾದೇವಿಯನ್ನು ಕುರಿತು ರಚನೆ ಆಗಿರ್ತಕ್ಕಂಥ ಕಾದಂಬರಿಗಳು ಯಾವುವು ಅಂತ ಹೇಳ್ಬಿಟ್ಟು ಗುರ್ತಿಸಕ್ಕೆ ಕೇಳಿರುವಂತದ್ದು ನಾವು ನೋಡ್ಬೋದು. ಹಾಗೆ ಮುಂದುವರೆದು ಪ್ರಗತಿಶೀಲ ಸಾಹಿತ್ಯದ ಇನ್ನೊಬ್ಬ ಪ್ರಮುಖ ಕವಿಯನ್ನು ನೋಡೋದಾದ್ರೆ ಚದುರಂಗ. ಇವರ ನಿಜನಾಮ ಎಂ ಸುಬ್ರಹ್ಮಣ್ಯ ರಾಜೇ ಅರಸ್ ಅಂತ ಹೇಳ್ಬಿಟ್ಟು. ಇವರು ಮೂಲತಃ ಮೈಸೂರು ಜಿಲ್ಲೆ ಹುಣಸೂರಿನವರು. ಇವರು ಕತೆ, ಕಾದಂಬರಿ, ನಾಟಕದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡಬಹುದು. ಇವರ ಕತೆಗಳನ್ನು ನಾವು ನೋಡೋದಾದ್ರೆ, ಕಥಾ ಸಂಕಲನಗಳನ್ನು ನೋಡೋದಾದ್ರೆ ಸ್ವಪ್ನ ಸುಂದರಿ, ಶವದ ಮನೆ, ಇಣುಕು ನೋಟ, ಮೀನಿನ ಹೆಜ್ಜೆ, ಕ್ವಾಟೆ, 4 ಮೊಳ ಭೂಮಿ. ಸ್ವಪ್ನ ಸುಂದರಿ, ಶವದ ಮನೆ, ಇಣುಕು ನೋಟ, ಮೀನಿನ ಹೆಜ್ಜೆ, ಕ್ವಾಟೆ, 4 ಮೊಳ ಭೂಮಿ, ಇನ್ನೊಂದು ಅಂಕ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ ಇವರ ಕಾದಂಬರಿಗಳನ್ನು ನಾವು ನೋಡೋದಾದ್ರೆ ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಲ. ನೋಡಿ ಇವ್ 4 ಕಾದಂಬರಿಗಳು ಬರೆದಿರ್ತಾರೆ ಇವರು. ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಲ. ಇವರ ನಾಟಕವನ್ನು ನೋಡೋದಾದ್ರೆ ಇಲಿಬೋನು, ಕುಮಾರರಾಮ, ಬಿಂಬ ಅಂತಕ್ಕಂಥದ್ದು. ನೋಡಿ ಇದೊಂದು ಇಲಿಬೋನು ಅಂತಕ್ಕಂಥದ್ದು ಇದೊಂದು ಅಸಂಗತ ನಾಟಕ. ಇದೊಂದು ಅಸಂಗತ ನಾಟಕವನ್ನು ಇದು ಕೂಡ ಪ್ರಶ್ನೆ ಆಗಿದೆ. ಚದುರಂಗ ಅವರ ಅಸಂಗತ ನಾಟಕ ಯಾವ್ದಂತ ಹೇಳ್ಬಿಟ್ಟು ಇದು ಹಿಂದೆ ಕ್ವಶನ್ ಆಗಿರುವಂತದ್ದು ನಾವು ನೋಡಬಹುದು. ಹಾಗೆ ನಾವು ಮೊಟ್ಟ ಮೊದಲ ಅಸಂಗತ ನಾಟಕ ಯಾವ್ದಂತ ನೋಡೋದಾದ್ರೆ ಸುಮತೀಂದ್ರ ನಾಡಿಗರು ಬರೀತಾರದು ಬೊಕ್ಕತಲೆ ನರ್ತಕಿ ಅಂತ ಹೇಳ್ಬಿಟ್ಟು. ಇದು KPSC ಅಲ್ಲಿ ಒಂದು ಸರಿ ಪ್ರಶ್ನೆ ಆಗಿರುವಂತದ್ದು ನಾವು ಕಾಣಬಹುದು. ಹಾಗೆ ಇವರ ಮೊದಲ ಕಾದಂಬರಿ ಸರ್ವಮಂಗಳ 1930ರಲ್ಲಿ ಇದು ಪ್ರಕಟ ಆಗುತ್ತೆ ಇದು. ಹಾಗೆ ಇದು ಚಲನಚಿತ್ರ ಕೂಡ ಆಗಿರುವಂತದ್ದು. ಸರ್ವಮಂಗಳ ಕಾದಂಬರಿ 1930ರಲ್ಲಿ ಪ್ರಕಟ ಆಗಿರುವಂತದ್ದು. ಇದು ಚಲನಚಿತ್ರ 1967-68ರಲ್ಲಿ ಇದಕ್ಕೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿರುವಂತದ್ದು. 1967-68ರಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಈ ಒಂದು ಕಾದಂಬರಿಗೆ ಬಂದಿರುವಂತದ್ದು. ಹಾಗೆ ಉಯ್ಯಾಲೆ ಕಾದಂಬರಿ, ಇದು ಕೂಡ ಚಲನಚಿತ್ರ ಆಗಿರುವಂತದ್ದು. ಉಯ್ಯಾಲೆ ಕಾದಂಬರಿ ಇದನ್ನು ಚಲನಚಿತ್ರ ಆಗಿದೆ. ಕೇಳ್ಬೋದು ಚದುರಂಗ ಅವರ ಚಲನಚಿತ್ರ ಆಧಾರಿತ ಕಾದಂಬರಿಗಳು ಯಾವುವು ಅಂತ ಹೇಳ್ಬಿಟ್ಟು ಕೇಳೋ ಸಾಧ್ಯತೆ ಇರುತ್ತೆ. ಹಂಗಾಗಿ ತುಂಬಾ ಮಹತ್ವವಾದ ಇದು ಕಾದಂಬರಿ ಅಂತ ಹೇಳ್ಬಿಟ್ಟು ನಾನಾದ್ರೂ ಕೂಡ ಭಾವಿಸ್ತೇನೆ. ಈ ಉಯ್ಯಾಲೆ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನಾವು ನೋಡೋದಾದ್ರೆ ರಾಧೆ ಅಂತಕ್ಕಂಥ ಪಾತ್ರ ಬರುತ್ತೆ. ಹಾಗೆ ಶೇಷಗಿರಿ ರಾಯ ಅಂತಕ್ಕಂಥ ಪಾತ್ರ ಈ ಒಂದು ಉಯ್ಯಾಲೆ ಕಾದಂಬರಿಯಲ್ಲಿ ಬರುವಂತದ್ದು. ಹಾಗೆ ವೈಶಾಖ ಅಂತಕ್ಕಂಥ ಕಾದಂಬರಿ 1981ರಲ್ಲಿ ಪ್ರಕಟ ಆಗುತ್ತಿದ್ದು ಜಾತಿ ಸಂಘರ್ಷವನ್ನು ಒಳಗೊಂಡ ಕಾದಂಬರಿ. ನೋಡಿ ಕೇಳಿದರೆ ಹಿಂದೆ ಒಂದ್ಸರಿ, ಜಾತಿ ಸಂಘರ್ಷವನ್ನು ಒಳಗೊಂಡ ಚದುರಂಗರ ಕಾದಂಬರಿ ಯಾವ್ದು ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಕೇಳಿದ್ರೆ ಮತ್ತೆ ಸರಿ PhD ಬೆಂಗಳೂರು ಯೂನಿವರ್ಸಿಟಿಯಲ್ಲಿ PhD ಎಂಟ್ರೆನ್ಸ್ ಎಕ್ಸಾಮ್ಗೆ ಕೇಳಿರುವಂತದ್ದು ಇದು. ಜಾತಿ ಸಂಘರ್ಷವನ್ನು ಒಳಗೊಂಡ ಚದುರಂಗರ ಕಾದಂಬರಿ ಯಾವುದು. ಹಾಗೆ ಇದಕ್ಕೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರುವಂತದ್ದು. ಅದೇ ರೀತಿ ನೋಡಿ ಈ ಈ ವೈಶಾಖ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಕೂಡ ಕೇಳಿದ್ದಾರೆ ಹಿಂದೆ ಎಕ್ಸಾಮ್. ಲಕ್ಕ ಅಂತಕ್ಕಂಥ ಪಾತ್ರ ಬರುತ್ತೆ. ಅದೇ ರೀತಿ ಸಕೇಶಿ ಅನ್ನುವಂತಹ ಪಾತ್ರ, ರುಕ್ಮಿಣಿ ಅನ್ನುವಂತಹ ಪಾತ್ರ. ಈ 3 ಪಾತ್ರಗಳು ತುಂಬಾ ಪ್ರಾಮುಖ್ಯ ಅಂತ ಹೇಳ್ಬಿಟ್ಟು ನಾನಂದ್ರೂ ಭಾವಿಸ್ತೇನೆ. ಇವರು ರಚಿಸಿದ ಮೊದಲ ಕಥಾ ಸಂಕಲನ ಸ್ವಪ್ನ ಸುಂದರಿ. ಹಾಗೆ 4 ಮೊಳ ಭೂಮಿ ಈ ಕತೆ ಇವ್ರದೇ ಆಗಿರುತ್ತೆ. ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು 4 ಮೊಳ ಭೂಮಿ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾವ ಅಂತ ಕೇಳಿದರೆ ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾವಪ್ಪ ಅಂದ್ರೆ ದೇವಪ್ಪ ಅಂತಕ್ಕಂಥ ಪಾತ್ರ ಬರುತ್ತೆ, ಕಾಳಿಂಗಯ್ಯ ಅಂತಕ್ಕಂಥ ಪಾತ್ರ ಬರುತ್ತೆ, ಲಲಿತಾ ಅಂತಕ್ಕಂಥ ಪಾತ್ರವನ್ನು ಬರುತ್ತೆ ಈ ಒಂದು ಕಾದಂಬರಿ ಕಥೆಯಲ್ಲಿ. ದೇವಪ್ಪ ಅಂತಕ್ಕಂಥ ಪಾತ್ರ, ಕಾಳಿಂಗಯ್ಯ ಆಗಿರ್ಬೋದು, ಲಲಿತಾ ಅಂತ ಬರುತ್ತೆ.
ಅದೇ ರೀತಿಯಾಗಿ ಇಲ್ಲಿ ಕೇಳಿ ಇನ್ನೊಂದು ಪ್ರಶ್ನೆ NDT ಯಲ್ಲಿ ಅಂಕ ಮತ್ತು ವಾಟೆ ಅಂತಕ್ಕಂಥ ಈ ಕಥೆಗಳನ್ನು ಕೇಳ್ಬಿಟ್ಟು ABCD ಅಂತ ಜೋಡಿಸ್ಲಿಕ್ಕೆ ಕೇಳಿರುವಂತಹದ್ದು ಅಂಕ ವಾಟೆ ಇವು ಕೂಡ ಚದುರಂಗರ ಕಥೆಗಳಿವು. ಇವು ವಿಷಯಗಳನ್ನು ಒಳಗೊಂಡ ಕಥೆಗಳಾಗಿವೆ. ಕೇಳಬಹುದು ಕ್ವಶನ್ ನೆಕ್ಸ್ಟ್ ರೈಸ್ ಆಗ್ಬೋದು. ಚದುರಂಗರ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ಚದುರಂಗರ ಕಥೆಗಳು ಯಾವುವು ಅಂತ ಹೇಳ್ಬಿಟ್ಟು ಅಂಕ ಮತ್ತು ಕ್ವಾಟೆ. ಅದೇ ರೀತಿಯಾಗಿ ಚದುರಂಗರು ಅನಿಗಮನಗಳ ಸಂಕಲನ ಬರೀತಾರೆ. ಅದು ಯಾವ್ದಪ್ಪ ಅಂದ್ರೆ ಅಲೆಗಳು ಅನ್ನುವಂಥದ್ದು. ಚದುರಂಗರ ಅನಿಗಮನಗಳ ಸಂಕಲನ ಅಲೆಗಳು ಅನ್ನುವಂಥದ್ದು. ಇನ್ನೊಂದು ಅದೇ ಶೀರ್ಷಿಕೆ ಹಿನ್ನೆಲೆಯಲ್ಲಿ ಕಾಳೇಗೌಡ ನಾಗವರು ಬರೀತಾರೆ ಕಥಾ ಸಂಕಲನ ಅದು ಅಲೆಗಳು ಅನ್ನುವಂಥದ್ದು. ಅದು ಕೂಡ ಕಾಳೇಗೌಡ ನಾಗವರ ಅವ್ರದ್ದು ಅದು ಕಥಾ ಸಂಕಲನ. ಅದು ಕನ್ನಡದ ಫೀನಿಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಅವರು. ಕನ್ನಡದ ಫೀನಿಕ್ಸ್ ಅಂತ ಹೇಳ್ಬಿಟ್ಟು ಚದುರಂಗರನ್ನ ಕರೀತಾರೆ. ನೋಡಿ 2025 ಜನವರಿಯಲ್ಲಿ ನೆಟ್ಟಲ್ಲಿ ಕೇಳಿದ್ರು. ಒಂದ್ ಕಡೆ ಕಥೆಗಳು ಕೊಟ್ಟಿದ್ರೆ, ಮತ್ತೊಂದು ಕಡೆ ಕಥೆಗಳು ಬರ್ತಕ್ಕಂಥ ಪಾತ್ರಗಳ ಹೆಸರನ್ನು ಕೊಟ್ಟಿರುವಂತದ್ದು. ಕೊನೆ ಗಿರಾಕಿ ಕಥೆಯಲ್ಲಿ ಬರ್ತಕ್ಕಂಥದ್ದು ಕಾಣಿ ಅಂತಕ್ಕಂಥ ಪಾತ್ರ ಬರುತ್ತೆ. ಹಾಗೆ 4 ಮೊಳ ಭೂಮಿ ಈ ಒಂದು ಕಥೆಯಲ್ಲಿ ಲಲಿತಾ ಅಂತಕ್ಕಂಥ ಪಾತ್ರ ಬರುತ್ತೆ. ಅದೇ ರೀತಿ ಮೊಸರಿನ ಮಂಗಮ್ಮ ಅಂತಕ್ಕಂಥ ಕಥೆಯಲ್ಲಿ ನಂಜಮ್ಮ ಅಂತಕ್ಕಂಥ ಪಾತ್ರ ಬರುತ್ತೆ. ಹಾಗೆ ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನುವಂತಹ ಕಥೆಯಲ್ಲಿ ಬೋಬಣ್ಣ ಅಂತ ಪಾತ್ರ ಬರುತ್ತೆ. ಹಾಗೆ ಕಾವೇರಿ ಅಂತಕ್ಕಂಥ ಪಾತ್ರ ಬರುತ್ತೆ. ಮಾಚಮ್ಮ, ಬೋಬಣ್ಣನ ಅತ್ತೆ ಮಾಚಮ್ಮ. ಈ ಒಂದು ಪಾತ್ರಗಳ ಹಿನ್ನೆಲೆಯಲ್ಲಿ ಹಿಂದೆ ಪ್ರಶ್ನೆ ಆಗಿರುವಂತದ್ದು ಗಮನಿಸಬಹುದು. ಹಾಗೆ ಇದೇ ಒಂದು ಅಬಚೂರಿನ ಪೋಸ್ಟ್ ಆಫೀಸ್ ಕುರಿತು ಇನ್ನೂ ಮತ್ತೊಂದು ಪ್ರಶ್ನೆ ಆಗಿದೆ. NET ಯಲ್ಲಿ ಕೇಳಿದ್ದಾರೆ. ಹೊಸ ದಿಗಂತದೆಡೆಗೆ ಅಂತಕ್ಕಂಥ ಒಂದು ಮುನ್ನುಡಿ ಬರೀತಾರೆ. ಅದರಲ್ಲಿ ಇದು ಯಾವ್ದು ಅಬಚೂರಿನ ಪೋಸ್ಟ್ ಆಫೀಸ್ ಕಥಾ ಸಂಕಲನ ಒಂದು ಮುನ್ನುಡಿಯಲ್ಲಿ ಹೊಸ ದಿಗಂತದೆಡೆಗೆ ಅನ್ನುವಂತ ಒಂದು ಮುನ್ನುಡಿ ಕೂಡ ತೇಜಸ್ವಿ ಅವರು ಬರೆದಿರ್ತಕ್ಕಂಥದ್ದು ನಾವು ಕಾಣಬಹುದು. ಇದು ಕೂಡ ಪ್ರಶ್ನೆ ಆಗಿದೆ. ಇಷ್ಟನ್ನು ಹೇಳ್ತಾ ಇಷ್ಟು ಬಿಟ್ಟು ಇದುವರೆಗೂ ನಾನು ಗಮನಿಸಿದಂತೆ ಈ ಪ್ರಮುಖ ಐದು ಜನ ಕವಿಗಳಲ್ಲಷ್ಟೇ ಪ್ರಶ್ನೆ ಆಗಿರುವಂತದ್ದು. ಇವ್ರನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಪ್ರಶ್ನೆ ಆಗಿಲ್ಲ. ಇಷ್ಟನ್ನು ಓದ್ಕೊಂಡ್ರೆ ನೆಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಇಷ್ಟು ಜನ ಕವರ್ ಮಾಡ್ಕೊಂಡ್ರೆ ನಾವು ಪೂರ್ಣ ಪ್ರಮಾಣದ ಅಂಕಗಳನ್ನು ಪಡಿಬಹುದು ಅಂತ ಹೇಳ್ಬಿಟ್ಟು ನನ್ನ ಉಪನ್ಯಾಸ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸರ್, ಅಬ್ಜರ್ನ ಪೋಸ್ಟ್ ಆಫೀಸ್ ಪಾತ್ರ ಇನ್ನೊಮ್ಮೆ ಹೇಳಿ ಸರ್. ಸರ್ ಪಾತ್ರ ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಅಂತಕ್ಕಂಥ ಪಾತ್ರ ಬರುತ್ತೆ. ಕಾವೇರಿ ಅನ್ನುವಂತ ಪಾತ್ರ, ಬೋಬಣ್ಣ. ಹಲೋ ಸರ್, ಕೇಳಿಸಿದ್ಯಾ? ಇನ್ನೊಮ್ಮೆ ರಿಪೀಟ್ ಮಾಡಿ. ಏನ್ ಹೇಳಿದ್ ಗೊತ್ತಾಗಿಲ್ಲ ಹಲೋ, ಸರ್. ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್. ಅಬಚೂರಿನ ಪೋಸ್ಟ್ ಆಫೀಸ್ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾವ ಅಂದ್ರೆ ಕಾವೇರಿ ಅಂತಕ್ಕಂಥ ಪಾತ್ರ ಬರುತ್ತೆ, ಮತ್ತೆ ಬೋಬಣ್ಣ, ಮತ್ತೆ ಮಾಚಮ್ಮ ಅಂತಕ್ಕಂಥ ಪಾತ್ರಗಳು. ಸುಮಾರು ಸರಿ ಇವು ಪಾತ್ರಗಳನ್ನ ಇಟ್ಕೊಂಡು ಕೇಳಿರುವಂತದ್ದು ಇದೆ. ಈ ಒಂದು ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳಾರಿದ್ರೆ? ರುಜುವಾತು ಪತ್ರಿಕೆ ಯಾರ್ದಪ್ಪ ಅಂದ್ರೆ ಇವ್ರದ್ದು ಅನಂತಮೂರ್ತಿ ಅವ್ರದ್ದು. ಅನಂತಮೂರ್ತಿ ಅವ್ರ ರುಜುವಾತು. ಸಂಕ್ರಮಣ ಬಂದ್ಬಿಟ್ಟು ಚಂದ್ರಶೇಖರ್ ಪಾಟೀಲ್ ಅವ್ರದ್ದು. ಸಾಕ್ಷಿ ಬಂದ್ಬಿಟ್ಟು ಗೋಪಾಲಕೃಷ್ಣ ಅಡಿಗರು. ಹಲೋ ಸರ್, ನಮಸ್ತೆ ಸರ್. ಹಲೋ ನಮಸ್ತೆ ಹೇಳಪ್ಪ. ಸರ್. ನಮಸ್ತೆ ಹೇಳಪ್ಪ. ಸರ್, ಅನ್ರೂಕ್ ಅವ್ರ ಕಾದಂಬರಿಯಲ್ಲಿ ಕೊನೆ ಕಾದಂಬರಿ ಹೇಳ್ತೀರಿ ನೋಡಿ ಸರ್, ಅರಳು ಬರಳು ಅಂತ. ಅದು ವಿ ಸೀತಾರಾಮಯ್ಯ ಅವ್ರದ್ದು ಆಗುತ್ತೆ ಸರ್. ಅರಳು ಬರಳು ಅನ್ರೂಕ್ ಅವ್ರು ಬರೀತಾರ ಇಲ್ಲ ಅನ್ನೋದು ಸ್ವಲ್ಪ ಡೌಟ್ ಐತೆ, ಅದೊಂದು ಸ್ವಲ್ಪ ಹೇಳ್ರಿ ಸರ್. ಅಲ್ಲಪ್ಪ, ವಿ ಸೀತಾರಾಮಯ್ಯ ಬರೆಯೋದು ಅರಳು ಬರಲು ಅಂತ ಹೇಳು ನೋಡು. ಅರಳು ಬರಲು ಅಂತ ಅವ್ರದ್ದು.
ಎಸ್ ಸರ್. ಏನಪ್ಪಾ ವಿ ಸಿ ಅವ್ರು ಬರೆಯೋದು ಅವ್ರು ಬೇರೆ ಬರೀತಾರೆ. ಅದೇ ಅರಳು ಸರ್. ಬರಲು ಅಂತ ಇನ್ನೊಂದ್ ಸರಿ ನೋಡೋದು ವಿ ಸಿ ಅವ್ರದ್ದು. ಅದು ಕಾದಂಬರಿ ಅಲ್ಲ, ಮೇ ಬಿ ಅದು ಪ್ರಬಂಧ ಸಂಕಲನ ಇರ್ಬೇಕು. ಅರಳು ಬರಲು ಅಂತೇಳಿ ವಿ ಸಿ ಅವ್ರು ಬರೀತಾರೆ. ಅದೇ ಸರ್ ಅರಳು ಬರಲು ಕವನ ಸಂಕಲನ. ಹೌದಾ? ಅದೇ ವಿ ಸಿ ಅವ್ರು ಬರೀತಾರ ಅದು. ಅರಳು ಬರಲು ಅಂತಿದೆ ಅದು. ಅದೇ ಸರ್, ಅನ್ರೂಕ್ ಅವ್ರು ಕೊನೆ ಕಾದಂಬರಿಯಲ್ಲಿ ಕೊನೆ ಕಾದಂಬರಿ ಹೇಳ್ತೀರಿ ಸರ್, ಅರಳು ಬರಲು ಅಂತ. ಹಂಗಾಗಿ ಡೌಟ್ ಆಯ್ತು ಸರ್, ಕೇಳಿದೆ. ಇಲ್ಲ, ಅರಳು ಬರಲು ಅದು ವಿ ಸಿ ಅವ್ರದ್ದು ಸರಿ ಸಂಕಲನ. ಸರ್. ಹೌದು.